ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಸೂರ್ಯ. ಮೊದಲನೇದಾಗಿ ಇವತ್ತು ನಾವೊಂದು ವಿಶೇಷವಾದ ಒಂದು ಜಾಗದಲ್ಲಿದ್ದೀವಿ. ವರದ ರಾಜೇಶ್ವರ ಸ್ವಾಮಿ ದೇವಾಲಯ ಕಡೆ ಬಂದಿದ್ದೀವಿ. ಅದು ಬಿಡದಿ ಹತ್ರ ಇರೋದು. ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಅಂತಲೇ ಗುರುಗಳಿದ್ದಾರೆ. ಗುರು ನಾರಾಯಣ್ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹೇಗಿದೆ ನಿಮ್ಮ ದೇವಸ್ಥಾನ? ವಿಶೇಷ ಅಂತ ಸಾಕಷ್ಟು ಕಡೆ ನಾವು ಕೇಳ್ಪಟ್ಟಿದ್ದೀವಿ. ತುಂಬ ಜನ ಅದ್ಭುತವಾದಂಥ ವ್ಯಕ್ತಿಗಳೆಲ್ಲ ಬರ್ತಾ ಇರ್ತಾರೆ. ಸಾಕಷ್ಟು ವಿಚಾರಗಳಿದೆ ನಿಮ್ಮಿಂದ ತಿಳ್ಕೊಳ್ಳೋ ಅಂಥದ್ದು. ಖಂಡಿತ. ವೆರಿ ಶಾರ್ಟ್ಲಿ ಇನ್ನೊಂದು 2 ದಿವಸದಲ್ಲಿ ನವರಾತ್ರಿ ಕೂಡ ಬರ್ತಾ ಇದೆ. ಖಂಡಿತ. ಎಲ್ರಿಗೂ ವೀಕ್ಷಕರಿಗೆ ನವರಾತ್ರಿಯ ಶುಭಾಶಯಗಳು. ಹಾಗೆ ತಾಯಿ ಚಾಮುಂಡೇಶ್ವರಿ ತಮ್ಮಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಎಲ್ರಿಗೂ ಆರೋಗ್ಯ, ಶಾಂತಿ, ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಎಸ್, ಕಾರ್ಯಕ್ರಮ ಶುರು ಮಾಡೋಣ ನಮ್ಮ ಅಶ್ವವೇಗ ನ್ಯೂಸ್ 24 ಕಡೆಯಿಂದ. ಗುರುಜಿ, ದೇವಸ್ಥಾನದ ಬಗ್ಗೆ ಸಾಕಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಿರುವಂಥ ದೇವಸ್ಥಾನ. ಬರೋ ಒಂದು ದಿನಗಳಲ್ಲಿ ತುಂಬ ಫೇಮಸ್ ಆಗೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಪವಾಡ ಇದೆ ಅಂತ. ದೇವಸ್ಥಾನದ ಬಗ್ಗೆ ಕಂಪ್ಲೀಟು ನೀವೇ ಮಾಹಿತಿ ಕೊಟ್ಟರೆ, ನಾನು ಇಂಟರ್ವ್ಯೂ ಮಾಡೋಕ್ಕಿಂತ ನೀವೇ ಹೇಳಿದ್ರೆ ತುಂಬ ಚೆನ್ನಾಗಿ. ಖಂಡಿತ. ಇದು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ, ಜಡೇನಹಳ್ಳಿ, ಬಿಡದಿ, ವಂಡರ್ಲಾ ಹಿಂಭಾಗ ಬರುತ್ತೆ. ಇದು ವಿಶೇಷ ಏನಕ್ಕಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮೊದಲಿಗೆ ನಾವು ಈ ಜಮೀನನ್ನು ಖರೀದಿ ಮಾಡಿ ಸುಮಾರು ಒಂದು 20 ವರ್ಷ ಆಗಿದೆ. ಇಲ್ಲಿ ನಮ್ಮ ತಾಯಿಯವರ ಒಂದು ಗದ್ದಿಗೆಯನ್ನು ನಾವು ಫಸ್ಟ್ ಪ್ರಾರಂಭದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ನಾನೇ ಅಲ್ಲ, ಇಲ್ಲಿ ಸುತ್ತಮುತ್ತ ಊರಲ್ಲಿರೋರು ಅಂತೂ ಒಂದು ಫ್ರೀ ಯೋಗ ಕ್ಲಾಸ್ ಮಾಡಿದ್ವಿ. ಅವಾಗ ಎಲ್ಲರೂ ಸಂಜೆ ಆದರೆ ಬಂದು ಆ ಗದ್ದಿಗೆ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಗದ್ದಿಗೆನ ಪೂಜೆ ಹಂಗೆ ಒಂದು 2-3 ವರ್ಷ ಕಳೀತಾ ಇತ್ತು. ನಾವು ಮನೆ ಮಟ್ಟಕ್ಕೆ ಒಂದು ಬಂದಾಗೆಲ್ಲ ಪೂಜೆ ಮಾಡ್ಕೊಂಡು ಇಲ್ಲಿ ಹೋಗ್ತಾಯಿದ್ವಿ. ಒಂದಿನ ಇದ್ದಕ್ಕಿದ್ದಂಗೆ ಒಬ್ಬರು ಮುನಿಗಳು ಪೂರ್ತಿ ವಸ್ತ್ರ ಬಿಳಿ ವಸ್ತ್ರಧಾರೆ, ಬಿಳಿ ಗಡ್ಡ ಅದಾರೆ. ಇವತ್ತು ಆ ಆಜಾನುಭಾವನ ಒಂದು ವಿಗ್ರಹವನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ನನಗೆ ರೋಮಾಂಚನ ಆಗುತ್ತೆ. ಆ ವ್ಯಕ್ತಿ ಕನ್ಸಲ್ಲಿ ಕಾಣಿಸ್ಕೊಂಡು, ನೀನು ಇಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು, ನಾವೆಲ್ಲ ಸೇರಿ ಇಲ್ಲಿ ಬರುವಂತಹ ಜನರಿಗೆ ಒಳ್ಳೆಯದನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಕನ್ಸಲ್ಲಿ ಬಂದು. ನನಗೆ ಆಶ್ಚರ್ಯ ಆಗುತ್ತೆ. ನಾವು ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋಷ್ಟು ಭಾಗ್ಯಶಾಲಿಗಳ, ಅಥವಾ ಲಿಂಗವನ್ನು ಯಾವುದೇ ದೇವಸ್ಥಾನ ಬೇಕೇ ಮಾಡ್ಬೋದು ಅಂತಾರೆ. ಆದರೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಅದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಸೃಷ್ಟಿ ಲಯಕರ್ತ ಎಲ್ಲ ಅವನೇ, ಶಿವನೇ. ಅವನನ್ನು ನಾವು ಪ್ರತಿಷ್ಠಾಪನೆ ಮಾಡುವಂಥದ್ದು ಭಾಗ್ಯ ನಮಗೆ ಬರ್ತಿರುತ್ತೆ ಅಂಥೇಳಿ, ಏನೋ ಗುರುಗಳು ಬಂದರು ಕನ್ಸಲ್ಲಿ ಹೇಳಿದ್ರು ಅಂಥೇಳಿ ನಾನು ಹಾಗೆ ಸುಮ್ಮನೆ ಆದೆ. ಇದ್ದಕ್ಕಿದ್ದಂಗೆ ಒಬ್ಬರು 3 ದಿನದ ನಂತರ ಉತ್ತರ ಭಾರತದಿಂದ ನಮ್ಮ ಸ್ನೇಹಿತರು ಕರೆ ಮಾಡ್ತಾರೆ. ಗುರುಗಳೇ, ನರ್ಮದಾ ನದಿಯಿಂದ ಸಿಕ್ಕಿರೋಂಥ ಒಂದು ಕೆಂಪು ಶಿವಲಿಂಗ ಸಿಕ್ಕಿದೆ, ನಾವು ಏನು ಮಾಡೋಣ ಇದನ್ನು ಅಂತ ಕೇಳ್ತಾರೆ. ನನಗೆ ಇಲ್ಲಿ ಮುನಿಗಳು ಹೇಳಿದ್ದಕ್ಕೂ ಅವ್ರು ಕರೆ ಮಾಡಿ ಹೇಳಿದ್ದಕ್ಕೂ ಎಲ್ಲೋ ಒಂದು ಅವಿನಾಭಾವ ಸಂಬಂಧ ಅನ್ನಿಸ್ತು. ಇದು ಏನೋ ಒಂದು ಕ್ಷೇತ್ರ ಆಗುತ್ತೆ, ಇದು ನಮ್ಮ ಕೈಗೆ ಸಾಧ್ಯ. ಅವತ್ತು ನನಗೆ ಆಶ್ಚರ್ಯನೇ. ಒಂದು ಎಲ್ಲೋ ಮೂಲೆಯಲ್ಲಿರುವಂಥವ್ರು ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಬಗ್ಗೆ ಅದು ಸುಲಭ ಸಾಧ್ಯ ಅಲ್ಲ ಅನ್ನಿಸ್ತು. ಆದರೆ ಅವರು ಇಲ್ಲ, ನಾನು ಕಳಿಸ್ಕೊಡಿ ಅಂತೇಳಿ ಕಳಿಸ್ಕೊಟ್ರು. ನಾವು ಕಳಿಸ್ಕೊಟ್ಟು ಅದಕ್ಕೇನೋ ಒಂದು ಪೂಜಾ ಕೈಕಾರ್ಯಗಳನ್ನೆಲ್ಲ ಮಾಡಿ ಒಂದು 48 ದಿನ ಆದಮೇಲೆ ನಾವಿಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡೋಣ ಅಂತ ಆಲೋಚನೆ ಬಂದು, ಆ ಪ್ರತಿಷ್ಠಾಪನೆ ಮಾಡೋಣ ಅಂಥೇಳಿ ಆ ಲಿಂಗ ಬಾಕ್ಸ್ನೆಲ್ಲ ನಾವು ಬಿಚ್ತೀವಿ. ಆ ಬಿಚ್ಚಿದ ತಕ್ಷಣ ಎಲ್ಲಿತ್ತು ಆ ಬರೋ ಸಿಡ್ಲು, ಇದು ಗುಡುಗು ಸಿಡ್ಲು, ನಮ್ಮ ಜೀವಮಾನದಲ್ಲೇ ನಾವು ನೋಡಿರಲಿಲ್ಲ ಅದನ್ನು. ಆ ಥರ ಒಂದು ಗುಡುಗು ಸಿಡ್ಲು. ಮನೆಯಲ್ಲೇ UPS ಬ್ಲಾಸ್ಟ್ ಆಯಿತು ಅಂದ್ಕೊಂಡಿದ್ದೆ ನಾನು. ಯಾಕಂದರೆ ಅಷ್ಟು ಭಯಾನಕ ಶಬ್ದ, ಸಿಡ್ಲಿನ ಶಬ್ದ. ಪ್ರಥಮವಾಗಿ ನಾವೆಲ್ಲ ಕೇಳಿರೋಂಥ ಸಿಡ್ಲಿನ ಶಬ್ದ ಆವತ್ತು. ಆ ಸಿಡ್ಲಿನ ಶಬ್ದ ಜೀವಮಾನದಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಮತ್ತು ಆ ಮನೆಯೇ ಬೆಂಕಿಗೆ ಆಹುತಿ ಅನ್ನೋ ಅಷ್ಟು ಪ್ರಕಾಶವಾಯಿತು. ಸರಿ, ನಾವು ಬೆಳಗ್ಗೆ ನೋಡಿದಾಗ ನಮ್ಮ ದೇವಸ್ಥಾನದ ಕೋದಲೆ ಅಂತರದಲ್ಲಿ ಒಂದು ತೆಂಗಿನ ಮರ ಇರುತ್ತೆ. ಆ ತೆಂಗಿನ ಮರಕ್ಕೆ ಸಿಡ್ಲು ಹೊಡೆದು ತೆಂಗಿನ ಮರ ಇವತ್ತು ಇಲ್ಲ, ಅದು ಸಿಡ್ಲು ಹೊಡೆದ ಮರಗಳು ಹೊಟ್ಟೋಗುತ್ತೆ ಅಂತಾರೆ. ಹಾಗೆ ಒಂದು ತಿಂಗಳ ನಂತರ ಆ ದೇವಾಲಯ ಮುಂದೆ ಒಂದು ಮರ ಇರುತ್ತೆ, ಆ ಮರಕ್ಕೂ ಸಹ ಸಿಡ್ಲು ಹೊಡೆಯುತ್ತೆ. ಇದು ನಿಜಕ್ಕೂ ಆಶ್ಚರ್ಯ ಆಯಿತು. ನಾವು ಒಬ್ಬರನ್ನ ಕೇಳಿದಾಗ ಹಿರಿಯರನ್ನ, ಇಲ್ಲ ಅವನು ಭಗವಂತ ಬಂದು ನೆಲೆಸಿರೋಂಥ ಒಂದು ನಾನು ಇಲ್ಲಿ ನೆಲೆಸಿದ್ದೀನಿ ಅಂಥೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾನೆ ಸಿಡ್ಲಿನ ಮುಖಾಂತರ, ಆ ಮಳೆಯ ಮುಖಾಂತರ. ನಾವು ಅಂದ್ಕೊಂಡ್ವಿ, ನರ್ಮದೇಶ್ವರಂಗೆ ಆ ನರ್ಮದಾ ನದಿನೇ ಬಂದು ಇಲ್ಲಿ ಅಭಿಷೇಕ ಮಾಡ್ತಾಯಿದ್ದೀನೋ ಅನ್ನೋ ಒಂದು ಭಾವನೆ ನಮಗೆಲ್ಲ ಆಯಿತು. ಆವತ್ತು ನಾವು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಒಂದು ಕಪ್ಪೆ ಮಂಡುಕ ಅಂತ ನಾವು ಏನು ಹೇಳ್ತೀವಿ, ಅದು ಬಂದು 3 ಪ್ರದಕ್ಷಿಣೆ ಮಾಡುತ್ತೆ ಲಿಂಗಕ್ಕೆ. ಇವಾಗ ಕಪ್ಪೆಗಳು ಎಗರುತ್ತೆ, ಬೀಳುತ್ತೆ, ಅದು ಹೋಗುತ್ತೆ, ಸರ್ವೇ ಸಾಮಾನ್ಯ ಅದು. ಬಟ್ 3 ಪ್ರದಕ್ಷಿಣೆ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ ಆಯ್ತು ನಾವು ಅಲ್ಲಿ ನಿಂತಿದ್ದವ್ರಿಗೆ, ಏನಿದು. ಆಮೇಲೆ ನಾನು ಅದನ್ನು ಇನ್ನು ಬಗ್ಗೆ ಕೇಳಿದಾಗ,
ಇಲ್ಲ ಮುನಿಗಳೇ ಆ ಮಂಡುಕ ರೂಪದಲ್ಲಿ ಬಂದು ಆ ಶಿವನ ದರ್ಶನವನ್ನು ಮಾಡಿದ್ದಾರೆ ಅಂಥೇಳಿ ಅನೇಕ ಜನರು ನಮಗೆ ಹೇಳಿದ್ರು ಅದನ್ನು. ಹೀಗೆ ಕೆಲವು ದಿನಗಳ ನಂತರ, ಅದಾದ ನಂತರ ಒಬ್ಬರು ಅಘೋರಿಗಳು ಈ ದೇವಸ್ಥಾನವನ್ನು ಹುಡ್ಕೊಂಡ್ಬರ್ತಾರೆ. ಉತ್ತರ ಭಾರತದಿಂದ, ವಾರಣಾಸಿಯಿಂದ ಬರ್ತಾರೆ. ಗುರುಜಿ, ಅದೇ ನೀವು ಹೇಳ್ತಾ ಇದ್ರಿ ಅಘೋರಿಗಳು ಬಂದಿದ್ರು ಅಂತ. ದೇವಸ್ಥಾನದಲ್ಲೂ ನಾವು ಆ ಫೋಟೋ ನೋಡಿದ್ರಿ. ಹ್ಮ್. ಸೇಮ್ ಶಿವ ಇದ್ದಂಗೆ ಅದು ದೇವರೇ ಭೂಮಿಗೆ ಇಳ್ದಂಗೆ ಕಾಣಿಸ್ತಾರ ಅವ್ರು ರುದ್ರಾಕ್ಷಿ ಹಾಕೊಂಡು. ಇದು ಯಾವ ಇಸ್ವಿಲ್ ಆಗಿದ್ದು? ಅವ್ರು ಬಂದು ಏನು ಹೇಳ್ತಾರೆ ನಿಮ್ಗೆ? ಇದು 2023ರಲ್ಲಿ ಬರ್ತಾರೆ ಅವರು. ಬಂದಾಗ ನಮಗೆ ರಾತ್ರಿ 1:30 ಸಮಯ, ಶಿವರಾತ್ರಿ ಅಮಾವಾಸ್ಯೆ ದಿನ ಅವತ್ತು. ಅಂದ್ರೆ ನಿಮ್ಗೆ ಅವ್ರು ಏನು ಕಾಂಟ್ಯಾಕ್ಟ್ ಗೊತ್ತಿಲ್ಲ ನಮ್ಗೆ, ಏನು ಅವ್ರು ಯಾರು ಗೊತ್ತಿಲ್ಲ, ಏನೂ ಇಲ್ಲ. 1:30 ಸುಮಾರಿಗೆ ಒಬ್ಬರು ಕರೆ ಮಾಡ್ತಾರೆ ನನಗೆ, ನಿಮ್ಮ ದೇವಸ್ಥಾನಕ್ಕೆ ಅಘೋರಿಗಳು ಬಂದಿದ್ದಾರೆ, ದರ್ಶನ ಮಾಡ್ಬೇಕಂತೆ, ಕರ್ಕೊಂಬರ್ಬೋದಾ ಅಂತ. ನನಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಏನು ಇಂಥ ಒಂದು ಸಮಯದಲ್ಲಿ. ನಾನು ಕೇಳ್ಪಟ್ಟ ಹಾಗೆ ಅಘೋರಿಗಳು ರಾತ್ರಿ ಸಮಯದಲ್ಲಿ ಮಾತ್ರ ಬರ್ತಾರೆ, ಕಾಣಿಸ್ಕೊತಾರೆ ಅನ್ನೋದು ಒಂದು ನಾನು ಕೇಳ್ಪಟ್ಟಿರೋ ಹಾಗೆ. ನಂಗೆ ಆಶ್ಚರ್ಯ ಆಯಿತು. ಅಮಾವಾಸ್ಯೆ ದಿನ ರಾತ್ರಿ ಬೇರೆ, ಏನಪ್ಪ ಅಘೋರಿಗಳು ಅಂತ ಹೇಳೋದು ಕೆಲವರು ಭಯಪಡಿಸ್ತಾರೆ. ಸರಿ, ಇಲ್ಲ ಬರೋಕ್ಕೆ ಹೇಳಿ ಅಂತ ಅಂದೆ. ಬಂದಾಗ ಅವರ ವೇಷಭೂಷಣ ನೋಡಿದಾಗ ನಿಜವಾಗ ಸಾಕ್ಷಾತ್ತು ಶಿವನೇ ಬಂದ್ಬಿಟ್ನೇನೋ ಅನ್ಸ್ಬಿಡ್ತು. ಯಾಕಂದರೆ ಆ ರುದ್ರಾಕ್ಷಿಗಳು, ಆ ಡಮರುಗ ಶಬ್ದ ಇದೆಯಲ್ಲ, ಜೀವಮಾನದಲ್ಲಿ ನಾವು ಕೇಳಿಲ್ಲ, ಅದೆಲ್ಲ ಮರೆಯೋಕ್ಕೂ ಸಾಧ್ಯ ಇಲ್ಲ. ಆ ಮೈಯೆಲ್ಲ ರೋಮಾಂಚನ ಆಯಿತು ಆ ಡಮರುಗ ಶಬ್ದ. ಅವರು ಅಂತಾರೆ, ನಾನು ಇಷ್ಟೊತ್ತಲ್ಲೇ 2-2:30 ಸಮಯದಲ್ಲಿ ರಾತ್ರಿ ನಾವು ಯಾವತ್ತೂ ಡಮರುಗನ್ನು ಬಾರಿಸೋದಿಲ್ಲ, ಆದರೆ ಇಲ್ಲಿ ಬಾರಿಸ್ಬೇಕು ಅಂತ ಪ್ರೇರಣೆ ಆಗ್ತಾಯಿದೆ ಸ್ಥಳದಲ್ಲಿ ಅಂತಾರೆ. ಬಂದು ಶಿವನ ಹಿಂದೆ ನಿಂತ್ಕೊಂಡು ಆ ಡಮರುಗನ್ನು ಬಾರಿಸ್ತಾರೆ. ಬಾರಿಸ್ಬಿಟ್ಟು ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ 13ನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿ ಆಗುತ್ತೆ ಅಂತಾರೆ. ಜ್ಯೋತಿರ್ಲಿಂಗ ಅನ್ನೋದೇ ನಮಗೆ ಕಲ್ಪನೆಗೂ ಮೀರಿದ್ದದು. ಇಂಥ ಒಂದು ಜ್ಯೋತಿರ್ಲಿಂಗ ಅಂತ ಇದ್ದಾರಲ್ಲ ಅಂತ ಹೇಳಿ, ಸರಿ ಅವತ್ತು ಎಲ್ರಿಗೂ ಅಲ್ಲಿ ನಡೆದಿರೋ ಸಂತೋಷ ಆಯಿತು. ಅವರೂ ತುಂಬ ಖುಷಿಪಟ್ಟರು. ಇಲ್ಲ, ಕ್ಷೇತ್ರ ಮುಂದೊಂದು ದಿನ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಕಾಲಿಡಕ್ಕೆ ಜಾಗ ಇರೋದಿಲ್ಲ, ಆ ಥರ ಜನಸಂಖ್ಯೆ ಆಗುತ್ತೆ ಇಲ್ಲಿ ಅಂತ ಹೇಳ್ತಾರೆ. ನಿಜಕ್ಕೆ ಇವೆಲ್ಲ ಒಂದು ರೀತಿ ಅದ್ಭುತ ನನ್ನ ಜೀವನದಲ್ಲಿ ಅಂತ. ಇಲ್ಲ ಗುರುಜಿ, ನೀವೇ ಹೇಳ್ತಾರೆ ನಮಗೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಆ ಅಘೋರಿಗಳ್ದೊಂದು ವೀಕ್ಷಣೆ ಮಾಡ್ಕೊಂಡ್ ಬಂದ್ಬಿಡೋಣ ವೀಕ್ಷಕರಿಗೆ. ನೋಡಿರಲ್ಲ ಗುರುಗಳೇ, ಆ ಫೋಟೋ ನೋಡ್ತಾರೆ ನಮ್ಗೇನೆ ಆಶ್ಚರ್ಯ ಆಗತ್ತೆ. ಏನೋ ಒಂದು ಪವಾಡ ಇದೆ ಈ ಜಾಗದಲ್ಲಿ, ಒಂದು ವೈಬ್ರೇಷನ್ ಇದೆ ಅನ್ಸುತ್ತೆ. ನಾನೇ ಒಂದು ಭಕ್ತಾದಿಯಾಗಿ ಬಂದಾಗ್ಲೂ ಕೂಡ ನನ್ನ ಎಕ್ಸ್ಪೀರಿಯನ್ಸು ನೀವು ಕೆಲವೊಂದು ಹೇಳಿದ್ದಾಗಿರ್ಬೋದು, ಇದೆಲ್ಲ ಕೇಳಿದಾಗ ತುಂಬಾ ಆಶ್ಚರ್ಯ ಆಗತ್ತೆ. ಗುರುಜಿ, ನೀವು ಈ ಸಿಡ್ಲು ಬಗ್ಗೆ ಹೇಳಿದ್ರಿ. ಈ ಸಿಡ್ಲು ಬಂದು ಹೊಡಿತು ಮರಕ್ಕೆ ಅಂತ. ಆಮೇಲೆ ಇಲ್ಲಿ ಒಂದು ಇದಾಗಿತ್ತು, ನಿಮ್ಗೊಂದೆಲ್ಲ ಏನೋ ಒಂದು ಪ್ರೇರಣೆ ಆಗಿತ್ತು, ಒಂದು ಕನ್ಸು ಬಂದಿತ್ತು. ಮತ್ತೆ ವಿನಯ್ ಗುರುಜಿ ಅವ್ರು ಹೇಳ್ತಾರೆ ಒಂದು ಪ್ರೋಗ್ರಾಮ್ ಅಲ್ಲಿ, ನಾನು ಕೇಳ್ಪಟ್ಟೆ, ಅಮ್ಮನವ್ರು ಎದುರುಗಡೆ ಇಲ್ಲಿ ಕೂಡಿಸಿದ್ದಾರೆ ದೇವ್ರನ್ನ. ತುಂಬಾ ಅದ್ರ ಬಗ್ಗೆ ಹೇಳಿ ಗುರುಜಿ. ಹೌದು, ನಾವು ಯಾವುದೇ ಧರ್ಮ ಇರ್ಬೋದು, ನಮ್ಮ ಸನಾತನ ಧರ್ಮ ಇರ್ಬೋದು, ಇನ್ಯಾವುದೇ ಧರ್ಮ ಇರ್ಬೋದು, ತಾಯಿಯೇ ದೈವ ಅಂತ ಹೇಳಿ ನಾವು ಹೇಳ್ತೀವಿ, ತಾಯಿಯೇ ದೇವರು ಅಂತ. ಅದು ವಿನಯ್ ಗುರುಜಿ ಅವ್ರು ಬಂದು ತುಂಬ ಆಶ್ಚರ್ಯಚಕಿತರಾಗ್ತಾರೆ. ಅಂದರೆ ತಾಯಿಯ ಒಂದು ಗೋಪುರ ಶಿವನಿಗಿಂತಲೂ ಎತ್ತರವಾಗಿ ಇದೆ ಇಲ್ಲಿ. ತಾಯಿಯನ್ನು ಪೂಜೆ ಮಾಡ್ತಾ ಇದ್ದೀರಾ, ನಿಜಕ್ಕೂ ಸಂತೋಷ ಆಗುತ್ತೆ ಇಲ್ಲಿ. ಮತ್ತು ಹಾಗೆ ಈ ಒಂದು ಸ್ಥಳಕ್ಕೆ ಮಾತೃ ಭೂತೇಶ್ವರ ಅಂತ ಹೆಸರಿಡಿ ಅಂತ ಹೇಳ್ತಾರೆ ಅವರು. ಯಾಕಂದರೆ ಭೂತೇಶ್ವರ ಅಂತೇಳಿ ಈಶ್ವರ ಆಗ್ತಾನೆ, ಮಾತೃ ಅಂತ ಹೇಳಿದ್ರೆ ತಾಯಿ ಆಗ್ತಾರೆ ಅಂಥೇಳಿ ಒಂದು ವಿವರಣೆಯನ್ನು ಕೊಡ್ತಾರೆ. ನಿಜಕ್ಕೂ ಆಶ್ಚರ್ಯ ಆಯಿತು ಅವತ್ತದು. ಹಾಗೆ ಇವರು ನಮ್ಮ ವಿನಯ್ ಗುರುಜಿಯವರು ಇರ್ಬೋದು, ಹಾಗೆ ನಮ್ಮ ಅಘೋರಿಗಳಿರ್ಬೋದು. ಇನ್ನೊಂದು ಸಾರಿ ನಾಗಸಾಧುಗಳು ಬರ್ತಾರೆ ಇಲ್ಲಿ. ಆ ನಾಗಸಾಧುಗಳು ಬಂದಾಗ ವಿವಸ್ತ್ರಧಾರಿಯಾಗಿರ್ತಾರೆ ಅವರು ಈ ಮೇನ್ ರೋಡಲ್ಲಿ ಹೋಗ್ತಾ ಇರ್ತಾರಂತೆ. ಅಲ್ಲಿ ಯಾರನ್ನೋ ಒಬ್ಬರನ್ನ ಕೇಳ್ತಾರೆ, ಇಲ್ಲೊಂದು ಶಿವನ ದೇವಸ್ಥಾನ ಇದೆಯಲ್ಲ ಎಲ್ಲಿ ಅಂತ. ಆಗ ಅವ್ರಿಗೆ ಅಲ್ಲಿ ವ್ಯಕ್ತಿ ಗೊತ್ತಿಲ್ಲ ನಮಗೆ ಇಲ್ಲೋ ಅಂತಾರೆ. ಆದರೂ ಅವ್ರು ಹುಡ್ಕೊಂಬಂದು ಇಲ್ಲಿ ನಾಗಸಾಧುಗಳು ಬಂದು ಬೆಳಗಿನ ಜಾವ ಬಂದು ದರ್ಶನವನ್ನು ಮಾಡಿ ಅವರು ಆ ಮಾತಂತಾರೆ, ಇಲ್ಲ ಇದೊಂದು ಏನೋ ಒಂದು ಪವಿತ್ರವಾದ ಕ್ಷೇತ್ರ ಆಗುತ್ತೆ ಕ್ಷೇತ್ರ ಅಂತಾರೆ. ನಿಜಕ್ಕೂ ಅವೆಲ್ಲ ನಮಗೆ ಅವರೆಲ್ಲ ಒಂದು ಆಶೀರ್ವಾದ ಅನಿಸ್ತಾ ಇದೆ ಇವತ್ತು. ಹಾಗೆ ಈ ಒಂದು ಕ್ಷೇತ್ರಕ್ಕೆ ನಟ ಹ್ಯಾಟ್ರಿಕ್ಸ್ ಶಿವರಾಜ್ ಕುಮಾರ್ ಇರ್ಬೋದು, ಹಾಗೆ ನಮ್ಮ ಧ್ರುವ ಸರ್ಜಾ ಅವರು ಇರ್ಬೋದು, ಹಾಗೆ ಕನ್ನಡದ ಖ್ಯಾತ ನಟಿ ಪ್ರೇಮ ಅವರು ಇರ್ಬೋದು, ಹಾಗೆ ಇನ್ನೂ ಅನೇಕ ಮಹನೀಯರು ಮತ್ತು ಸಾಧು ಸಂತರು, ಮತ್ತು ಮೈಸೂರು ಮಹಾರಾಜರು ಕೂಡ ಬಂದಿದ್ರು ಅಂತ ನಾನು ಕೇಳ್ಪಟ್ಟೆ. ಖಂಡಿತ ಅವ್ರು ಬಂದು ಈ ಒಂದು ನಾವು ಇಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವು ನೋಡಿರ್ಬೋದು, ಮುಂದೆ ಪಿಲ್ಲರೆಲ್ಲ ಮುಂದೆ ರಾಜಗೋಪುರಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹಾಗೆ ಈ ಒಂದು ದೇವಸ್ಥಾನವನ್ನು ಒಂದು ಭೋಜನ ಒಂದು ಶಾಲೆಯನ್ನು ಮಾಡಿ, ಹಾಗೆ ಒಂದು ವಿಶ್ವ ಮಟ್ಟಕ್ಕೆ ಈ ಒಂದು ಕ್ಷೇತ್ರವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಪ್ರತಿಯೊಬ್ಬರು ಯಾರೇ ಒಂದು ನಟ ನಟಿಯರು ಬಂದರು
ಅವರೆಲ್ಲರೂ ಸಹ ತುಂಬ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಮತ್ತು ಇಂಥ ಒಂದು ಹಳ್ಳಿಗಾಡಲ್ಲಿ ಬಂದು ನೀವೊಂದು ಈ ದೇವಸ್ಥಾನವನ್ನು ಮಾಡಿರೋಂಥದ್ದು ಅಂತ ಕೇಳ್ತಾರೆ. ಇದು ನಾನು ಮಾಡಿರೋದಲ್ಲ, ಏನೋ ಯಾವುದೋ ಒಂದು ಪೂರ್ವಜನ್ಮದ ಒಂದು ಪ್ರೇರಣೆ ಅನಿಸುತ್ತೆ ಇದು. ಇಲ್ಲ ಅಂತೇಳಿ ಸುಮ್ಮನೆ ನಾವು ಶಿವನ ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದ್ರೆ ಅವೆಲ್ಲ ಹಾಸ್ಯಾಸ್ಪದ ಅನಿಸುತ್ತೆ. ಎಸ್, ಗುರುಗಳು ಹೇಳಿದಾಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟರು ಯಾರ್ಯಾರು ಬಂದಿದೆ ಅನ್ನೋದು ನೋಡ್ಕೊಂಬಂದ್ಬಿಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಾಶ್ವತಿ. ಇಲ್ಲಿ ಇವತ್ತು ವರದರಾಜೇಶ್ವರ ದೇವಸ್ಥಾನಕ್ಕೆ ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಫಸ್ಟ್ ವಿಸಿಟ್ ಇದು ನನ್ನ ಫ್ಯಾಮಿಲಿ ಜೊತೆ. ನಂಗೆ ಇಲ್ಲಿ ಬಂದು ತುಂಬ ಪಾಸಿಟಿವ್ ವೈಬ್ರೇಷನ್ ಅನಿಸ್ತು ಮತ್ತು ತುಂಬ ಪೀಸ್ಫುಲ್ ಆಗಿದೆ ಈ ಅಟ್ಮಾಸ್ಫಿಯರ್. ಇದು ಯಾವುದೇ ಜ್ಯೋತಿರ್ಲಿಂಗ ಕಮ್ಮಿ ಇಲ್ಲ. ನೆಕ್ಸ್ಟ್ ಇದು ಒಂದು ಜ್ಯೋತಿರ್ಲಿಂಗ ಆಗುತ್ತೆ ಅಂತ ಖಂಡಿತ ಅನಿಸ್ತಿದೆ. ಇಲ್ಲಿ ಎಂಥ ವೈಬ್ರೇಷನ್ ಇದೆ ಅಂತ ನೋಡೋಕ್ಕೆ ಬಂದು ಇಲ್ಲಿ ಒಂದು ಕೂಷ್ಮಾಂಡ ಆರತಿ ಮಾಡಿ ಹೋಗಿ. ಎಲ್ಲರೂ ಖಂಡಿತ ವಿಸಿಟ್ ಮಾಡಿ, ಎಲ್ಲರೂ ಬಂದು. ಥ್ಯಾಂಕ್ ಯು. ಗುರುಗಳೇ, ಸಾಕಷ್ಟು ಜನ ನಿಮ್ಮ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ. ನಾವೇ ನೋಡಿದಾಗ ಒಂಥರ ಆಶ್ಚರ್ಯ ಆಯಿತು. ಇಷ್ಟು ಪವಾಡ ಇರೋ ಇಂಥ ಜಾಗ ಜೊತೆದಲ್ಲಿ ನಿಮ್ಮ ಒಂದು ಸಿಂಪ್ಲಿಸಿಟಿ. ಯಾಕಂದರೆ ನಾನು ಬಂದ ತಕ್ಷಣ ನೋಡಿದೆ, ಸಿಂಪಲ್ ಆಗೇ ನೀವು ಒಂದು ರಾಜ್ಕುಮಾರ್ ಅವ್ರ ಥರ, ಡಾಕ್ಟರ್ ರಾಜ್ಕುಮಾರ್ ಥರ, ಅಣ್ಣ ಅವ್ರ ಥರ ಒಂದು ವೈಟ್ ಪಂಚೆ, ವೈಟ್ ಶರ್ಟ್ ಹಾಕೊಂಡು ಸಿಂಪಲಾಗಿ ಅಲ್ಲಿ ಕೂತಿದ್ರಿ. ನನಗೆ ಗುರೂಜಿ ಅಂದರೆ ಸಾಮಾನ್ಯ, ನಮಗೆ ದಾಡಿ ಬಿಟ್ಟಿರ್ತಾರೆ, ಹಾರ ಇದಾಕೊಂಡಿರ್ತಾರೆ ಅಂತ ವೇಷಭೂಷಣ ಇರುತ್ತೆ. ಬಟ್ ನೀವು ಆ ಸಿಂಪ್ಲಿಸಿಟಿ ನಮಗೆ ಇಲ್ಲಿ ಎಷ್ಟೋ ಜನ ಭಕ್ತರು ಬರ್ತಾರೆ, ನನ್ನೇ ಕೇಳ್ತಾರೆ ಇಲ್ಲಿ ಯಾರು ಗುರುಗಳು ಅಂತ. ನನಗೆ ಈ ಸಿಂಪ್ಲಿಸಿಟಿ ಬಂದಿದ್ದು, ನಾನು ಸ್ವಲ್ಪ ಆಗ ಮಹಾತ್ಮ ಗಾಂಧೀಜಿಯವರ ಒಂದು ಪುಸ್ತಕಗಳನ್ನ ಸುಮಾರು ಓದ್ತಾ ಇದ್ದೆ. ಸುಮಾರು ಅವ್ರದ್ದು ಒಂದು 500-600 ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ಅವರಲ್ಲಿ ಅವರು ಆ ರೀತಿ ಶ್ರೀಮಂತಿಕೆ ಮನೇಲಿ ಹುಟ್ಟಿ ಆ ಒಂದು ಸಿಂಪ್ಲಿಸಿಟಿ ಅವ್ರು ಪಡ್ಕೊತಾರಲ್ಲ, ಅದು ನಿಜಕ್ಕೂ ಎಲ್ಲೋ ಪ್ರೇರಣೆ ಅನ್ನಿಸ್ತು ನನಗೆ ಆ ದಿನಗಳಲ್ಲಿ. ಅದಾದ ನಂತರ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಎಲ್ಲ ನೋಡಿದ್ದೆ. ಕಂಪ್ಲೀಟ್ ಆಗಿ ಹೆಂಗೆ ಮೀಟ್ ಮಾಡಬೇಕು ಗುರೂಜಿನ ಅಂತ ಇದ್ದಾಗ ನನಗೆ ಒಬ್ರು ಸಲಹೆ ಕೊಡ್ತಾರೆ. ಅವರು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ಪ್ರೊಡ್ಯೂಸರ್ KP ಶ್ರೀಕಾಂತ್ ಸರ್. ಗೊತ್ತಿರ್ಬೋದು, ಬಹದ್ದೂರು, ಭರ್ಜರಿ, ಟಗರು, UI ಎಲ್ಲ ಮಾಡಿರೋಂಥ ಸಿನಿಮಾ. ಅವ್ರು ನನಗೆ ಹೇಳ್ತಾರೆ, ಒಂದು ಒಳ್ಳೆ ಪವರ್ಫುಲ್ ಟೆಂಪಲ್ ಇದೆ, ಅಲ್ಲಿ ಏನೋ ಒಂದು ಶಕ್ತಿ ಇದೆ, ಅವಾಗ ಗುರುಗಳು ಮೀಟ್ ಮಾಡಿ ಅಂತ ಇವ್ರದ್ದು ಕಾಂಟ್ಯಾಕ್ಟ್ ಕೊಡ್ತಾರೆ. ಸೊ ಅದನ್ನು ನೋಡಿದ್ವಿ. ಆಮೇಲೆ ಹೀಗೂ ಉಂಟೆಯಲ್ಲಿ ನಿಮ್ಮದು ಫುಲ್ ಪ್ರೋಗ್ರಾಮ್ ಅದ್ಭುತವಾಗಿ ಬಂದಿತ್ತು. ಎಷ್ಟೋ ಜನ ಬರ್ತಾರೆ ಇಲ್ಲಿ, ಕುಂಬಳಕಾಯಿದು ಎಲ್ಲ ಹಚ್ಚಿ ಸೇವೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಹೇಳಿ ಗುರುಜಿ. ಇಲ್ಲಿ ರಾಹು ಗ್ರಹಕ್ಕೆ ನಾವು ಕುಂಬಳಕಾಯಿ ಅಂತ ಇದು ಮಾಡ್ತೀವಿ ನಾವು. ನಾನು ಮೂಲತಃ ಜ್ಯೋತಿಷಿ ಆಗಿರೋದ್ರಿಂದ ಅದು ರಾಹು ಗ್ರಹಕ್ಕೆ ಕುಂಬಳಕಾಯಿ ಇದು ಮಾಡ್ತೀವಿ. ಏನಕ್ಕೆ ರಾಹು ಗ್ರಹಕ್ಕೆ ಕುಂಬಳಕಾಯಿ ದೀಪ ಹಚ್ಚಬೇಕು, ಅದು ನನಗೆ ಪ್ರೇರಣೆ ಆದರೆ ಮಾತ್ರ ನಾನು ಹೇಳೋದು ಪ್ರತಿಯೊಬ್ಬರು ಜನಕ್ಕೆ. ಗುರುಜಿ, ನಿಮ್ಮ ದೇವಸ್ಥಾನದಲ್ಲಿ ಕುಂಬಳಕಾಯಿ ಹಚ್ಚಿ ಎಲ್ಲ ಸೇವೆ ಎಲ್ಲ ಮಾಡ್ತಾರೆ, ಅದ್ರ ಬಗ್ಗೆ ಒಂಚೂರು ಹೇಳಿ. ಕುಂಬಳಕಾಯಿ ಹಚ್ಚೋದು ಏನಕ್ಕೆ, ಮತ್ತೆ ಪ್ರತ್ಯಂಗಿರಿ ಹೋಮನೂ ನಡೆಯುತ್ತೆ ಅಂತ ನಾನು ನೋಡಿದೆ. ಅದ್ರ ಬಗ್ಗೆ ನೀವು ಹೇಳಿ ಗುರುಜಿ. ಇಲ್ಲಿ ಬಹಳ ಮುಖ್ಯವಾಗಿ ಪ್ರತಿನಿತ್ಯ ಭಕ್ತರು ಬಂದು ಕೂಷ್ಮಾಂಡ ಆರತಿಯನ್ನು ಮಾಡುವಂಥ ಒಂದು ವಾಡಿಕೆ ದೇವಸ್ಥಾನದಲ್ಲಿದೆ. ಆ ಕೂಷ್ಮಾಂಡ ಆರತಿಯನ್ನು ಮಾಡೋಕ್ಕೂ ಸಹ ನಂಗೆ ಒಂಥರ ಪ್ರೇರಣೆಯಾಗಿ ಅದನ್ನು ನಾನು ಅವತ್ತು ಹೇಳಿದೆ. ಇವತ್ತು ನೀವು ನೋಡಿರ್ಬೋದು, ಲಕ್ಷಗಟ್ಟಲೆ ಜನ ಬಂದು ಇಲ್ಲಿ ಕೂಷ್ಮಾಂಡ ಆರತಿಯನ್ನು ಮಾಡಿ ಅವರಲ್ಲಿದ್ದಂತಹ ಒಂದು ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಂಥ ಉದಾಹರಣೆಗಳು ಸಾಕಷ್ಟು ಇದೆ. ಹಾಗೆ ಈ ಕುಂಬಳಕಾಯಿ ಆರತಿ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈ ಕೂಷ್ಮಾಂಡ ಅಂತ ಹೇಳಿದ್ರೆ ರಾಹುಗ್ರಹದ್ದು ಬೂದುಗುಂಬಳಕಾಯಿ. ಈ ಮಾಟ ಮಂತ್ರ ತೊಂದರೆಗಳಾಗಿರ್ಬೋದು, ಅಥವಾ ನೀವು ನೋಡಿರ್ಬೋದು ಕೆಲವು ವಿದ್ಯಾರ್ಥಿಗಳು ಎಲ್ಲೋ ಫಸ್ಟ್ ರ್ಯಾಂಕ್ ಬರ್ತಾ ಇರ್ತಾನೆ, ಎಕ್ಸಾಮ್ ಟೈಮಲ್ಲಿ ಫೇಲ್ ಆಗೋಗ್ತಾನೆ ಅವನು. ಆ ಥರ ಒಂದು ಸನ್ನಿವೇಶಗಳು ಸುಮಾರು ಜನ ನಾವು ನೋಡಿದ್ದೀವಿ. ಹಾಗೆ ಮಾಟ ಮಂತ್ರ ಆಗಿದೆ ಅಂತ ಹೇಳಿದ್ರೆ, ಜೊತೆಲಿ ಇವು ಹೆಂಗಸರು ಹೆಣ್ಮಕ್ಳು ಅಡುಗೆ ಮನೇಲಿ ಒಬ್ಬರೇ ಇದ್ದಾಗ, ಗುರುಗಳೇ ಒಬ್ಬರೇ ಇದ್ದಾಗ ಯಾವುದೋ ನೆರಳು ಓಡಾಡ್ದಂಗೆ ಆಯಿತು ಅಂತಾರೆ, ಅಥವಾ ಮನೇಲಿ ಒಬ್ಬರೇ ಮಲಗಿದ್ದಾಗ ಯಾರೋ ಬಂದು ನಂಗೆ ಕರೆದಂಗೆ ಆಯಿತು ಅಂತ ಹೇಳ್ತಾರೆ. ಇವೆಲ್ಲ ಏನಕ್ಕೆ ಹಂಗೆ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಗ್ರಹಗಳ ಒಂದು ಸಮ್ಯಗಳು ಆದಾಗ ಜಾತಕದಲ್ಲಿ ಇಂಥ ಒಂದು ಭಾವನೆಗಳು ಅವ್ರಿಗೆ ಬರುತ್ತೆ. ಅಂಥ ಒಂದು ಸಮಯದಲ್ಲಿ ಎಲ್ಲೋ ಹೋಗಿ ಲಕ್ಷ ಕೊಟ್ಟು ಆ ಪೂಜೆಗಳನ್ನ ಮಾಡಿಸಿ ಕೊನೆಗೆ ಏನೂ ಆಗಿಲ್ಲ ಅಂಥೇಳಿ ನನ್ನ ಹತ್ರ ಬಂದಾಗ, ಇಲ್ಲಿ ಬಂದು ಕೂಷ್ಮಾಂಡ ಆರತಿಯನ್ನು ಮಾಡಿ ಅಂತ ಹೇಳಿದಾಗ, ಆ ಕೂಷ್ಮಾಂಡ ಆರತಿಯನ್ನು ಮಾಡಿದ ತಕ್ಷಣ ಅವರಲ್ಲಿದ್ದಂಥ ಒಂದು ಸಮಸ್ಯೆಗಳು ಸಾವಿರಾರು ಜನಕ್ಕೆ ದೂರ ಆಗಿದೆ. ಈ ಕೂಷ್ಮಾಂಡ ಆರತಿಯ ವಿಶೇಷತೆ ಈ ರೀತಿ ಇರುತ್ತೆ. ಹಾಗೆ ಇಲ್ಲಿ ಮಹಾ ಪ್ರತ್ಯಂಗಿರ ಹೋಮವನ್ನು ಮಾಡ್ತೀವಿ. ಪ್ರತ್ಯ ಅಂತ ಹೇಳಿದ್ರೆ ಪ್ರತ್ಯುತ್ತರ ಕೊಡೋಂಥದ್ದು. ಯಾರಿಗೆ ನಾವು ಪ್ರತ್ಯುತ್ತರ ಕೊಡ್ಬೋದು ಅಂತ ಹೇಳಿದ್ರೆ, ಶತ್ರುಗಳಿಗೆ. ಇವಾಗ ಯಾರೋ ಏನೋ ಮಠ ಮಂತ್ರ ಮಾಡಿಸಿದ್ರು, ಇವಾಗ ಸುಮಾರು ಜನ ನಾವು ನೋಡಿರ್ಬೋದು, ಯಾರೋ ಮಾಡಿಸ್ಬಿಟ್ಟವ್ರಂತೆ. ಒಂದು ಮದುವೆ ಆಗಿಲ್ಲ ಅಂದರೆ ಯಾರೋ ಮಾಡಿಸ್ಬಿಟ್ಟವ್ರಂತೆ, ಮಕ್ಕಳಾಗಿಲ್ಲ ಅಂದರೆ ಅದಕ್ಕೂ ಯಾರೋ ಮಾಡಿಸ್ಬಿಟ್ಟವ್ರೆ. ಈ ಥರ ಒಂದು ಭಾವನೆಗಳಲ್ಲಿ ಹಲವಾರು ಜನರು ಇದ್ದಾರೆ. ಅದೇ ರೀತಿ ಒಬ್ರಿಗೆ ಅದೇ ರೀತಿ ಬಂದಾಗ, ಇಲ್ಲಿ ಗಂಡ ಹೆಂಡತಿ ಇಬ್ಬರು ಬರ್ತಾರೆ,
ಯಾರೋ ಮಾಟ ಮಾಡಿಸ್ಬಿಟ್ಟವ್ರು ಅಂತ ನಮ್ಗಂತಾರೆ. ಯಾರೂ ಮಾಡಿಸಿಲ್ಲ ನಿಮಗೆ, ನೀವು ಫಸ್ಟ್ ಹೋಮಕ್ಕೆ ಕೂತ್ಕೊಳ್ಳಿ ಅಂತೀನಿ. ಹೋಮಕ್ಕೆ ಕೂತ್ಕೊಂಡ ನಂತರ 1.25 ವರ್ಷ ಒಂದು ಗಂಡು ಮಗು ಆಗುತ್ತೆ. ಆ ಗಂಡು ಮಗುಗೆ ವರದ ಅಂತ ಹೆಸರಿಡ್ತಾರೆ. ವರದರಾಜೇಶ್ವರ ಇದು ಮಾಡ್ತೀವಲ್ಲ, ಅದಕ್ಕೆ ವರದ ಅಂತ ಹೆಸರಿಡ್ತಾರೆ. ಆ ನಿಜಕ್ಕೂ ಆಶ್ಚರ್ಯ ಆಯಿತು. ಈ ರೀತಿ ಅನೇಕ ಉದಾಹರಣೆಗಳು, ಸಾವಿರಾರು ಉದಾಹರಣೆ ನಾವು ಈ ದೇವಸ್ಥಾನ ನೋಡ್ಬೋದು. ನಾನೇ ನಿಮ್ಗೊಂದು ಉದಾಹರಣೆ ಇವತ್ತು ಕೊಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದು ಕುತ್ಕೊಂಡಾಗ, ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲೋ ಒಂದು ಕಡೆ ಪೂಜೆ ಹವನ ಮಾಡ್ತಾರೆ. ಒಂದು ಸಿಂಪಲ್ ಆಗಿ ನೀವು ಅವತ್ತು ನಮ್ಮನ್ನ ಕೂಡ್ಸಿರಿ, ನಾವು ಆಶ್ಚರ್ಯ ಆಯಿತು. ಹೋಮದಲ್ಲಿ ನಾವು ಪೂಜೆಗೆ ಎಲ್ಲ ಮಾಡಿದಾಗ ಖಂಡಿತ ಏನೋ ಒಂದು ನೆಕ್ಸ್ಟ್ ವೀಕಲ್ಲಿ ಚೇಂಜಸ್ ಆಯಿತು. ಅದು ಮನಸ್ಸಿನ ಶಾಂತಿ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಅಥವಾ ಆ ಐಶ್ವರ್ಯದಲ್ಲಾಗಿರ್ಬೋದು. ತುಂಬ ಸಡನ್ನಾಗಿ ಒಂದು ವಾರದಲ್ಲಿ ಚೇಂಜಸ್ ಆಗಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇದು. ಇದು ನಾನು ಯಾವುದೇ ರೀತಿ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸು ಗುರುಜಿ. ಆಮೇಲೆ ನನಗೆ ಇನ್ನೊಂದು ವಿಚಾರ ಎಲ್ರಿಗೂ ಹೇಳೋದು, ತಿಳ್ಕೊಳ್ಳೇಬೇಕಾಗಿರೋಂಥ ವಿಚಾರ ಅಂತ ಹೇಳ್ತೀನಿ. ನಾರಾಯಣ್ ಗುರೂಜಿಯವರು ಅದ್ಭುತವಾಗಿ ಅಸ್ಟ್ರಾಲಜಿ ಹೇಳ್ತಾರೆ. ತುಂಬ ಸಿಂಪಲ್ ಆಗಿ ಪರ್ಫೆಕ್ಟಾಗಿ ಹೇಳ್ತಾರೆ. ನನ್ನ ಓನ್ 100% ಎಕ್ಸ್ಪೀರಿಯನ್ಸು ಹೇಳ್ತೀನಿ. ಅದ್ರ ಜೊತೆ ಅವ್ರು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಗುರುಜಿ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇವತ್ತು ಹೇಳ್ತೀನಿ ನಿಮಗೆ. ನೀವು ಹೇಳಿದ್ರಿ ನನಗೊಂದು ವಿಚಾರದಲ್ಲಿ 100% ಹಿಂಗೆ ಆಗತ್ತೆ ಅಂತ. 200% ಆಗೋಯ್ತು ಅದು. ಸೊ ಅದು ಪರ್ಸನಲ್ ವಿಚಾರ ಆಗಿದ್ರು ಕೂಡ ಒಳ್ಳೇದಾಯ್ತು. ಅದೇ ರೀತಿ ಇನ್ನೊಂದು ನಮ್ಮ ಸಿನಿಮಾ ಬಗ್ಗೆನೂ ಕೂಡ ಹೇಳಿದ್ರಿ. ನೀವು ಹೇಳ್ದಂಗೆ ಆಯ್ತು, ಸಿನಿಮಾದೂ ತುಂಬಾ ಚೆನ್ನಾಗಿ ಆಯ್ತು ಅದು. ಸೊ ನಮಗೆ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟೊಂದು ಇರ್ಬೋದು, ಆದರೆ ಇಲ್ಲಿ ಭಕ್ತಾದಿಗಳ ಎಕ್ಸ್ಪೀರಿಯನ್ಸು ನಿಮಗೆ ಅಸ್ಟ್ರಾಲಜಿ ಅನ್ನೋದು ಹೇಗೆ ಪ್ರೇರಣೆ ಆಯಿತು ಅನ್ನೋದು ಹೇಳಿ ಗುರುಜಿ. ನಾನು ಮುಖ್ಯವಾಗಿ ಹೇಳೋದಾದರೆ ಅಂಥ ಮಹಾವಿದ್ಯಾವಂತ ಅಲ್ಲ. ನಾನು ಓದಿರೋಂಥದ್ದು ಜಸ್ಟ್ SSLC ಅಷ್ಟೇ. ಅದು ಆಗಿನ ಕಾಲದ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿರೋಂಥದ್ದು. ನಾನು ಹೀಗೆ ಎಲ್ಲ ಹುಡುಗರು ಹೇಗಿರ್ತಾರೆ, ಆಟೋ ಓಡಿಸ್ಕೊಂಡು ಮತ್ತು ಗಾರೆ ಕೆಲಸ ಮಾಡ್ಕೊಂಡು ನನ್ನ ತಂದೆ ಜೊತೆಯಲ್ಲಿ ಈ ರೀತಿ ಎಲ್ಲ ನಾನು ಬೆಳೀತಾ ಇದ್ದಂಥ ಹುಡುಗ. 1996 ಕೊನೆಯಲ್ಲಿ ನಮ್ಮ ಸ್ನೇಹಿತರ ಮನೆ ದೇವರು ಕಬ್ಬಾಳಮ್ಮ ಅಂತ ಸಾತ್ನೂರಲ್ಲಿದೆ. ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಬರ್ತೀಯ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಫ್ರೆಡಪ್ ಆಗ್ಬಿಟ್ಟಿದ್ರು. ಇವನೇನಪ್ಪ, ಇವನು ಹಿಂಗೆ ಇದ್ದಾನೆ, ಯಾವಾಗ ಉದ್ಧಾರ ಆಗ್ತಾನೆ ಇವನು, ಎಲ್ಲ ತಂದೆ ತಾಯಿಗೆ ಯೋಚನೆ. ಅದೇ ರೀತಿ ನಮ್ಮ ತಂದೆ ತಾಯಿಗೂ ಇತ್ತು. ಆಗ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಆಯಿತು ನಡೀರಿ ಅಂತ ನಾನು ಬರ್ತೀನಿ ಅಂತ ಹೊರಟೆ. ಅವತ್ತು ರಾತ್ರಿ ಏನಾಯಿತು ಅಂತ ಹೇಳಿದ್ರೆ, ಜಾತ್ರೆಯ ಸಮಯ ಅದು. ಆ ದೇವಸ್ಥಾನದಿಂದ ಮುಂದೆ ಸ್ವಲ್ಪ ಮುಂದೆ ಹೋಗ್ತಾ ಇರ್ತೀವಿ. ಅಲ್ಲಿ ನಾನು ನಮ್ಮ ಸ್ನೇಹಿತರು ಇಬ್ಬರು, ಅವರಿಬ್ಬರು ಸ್ನೇಹಿತರು ಇರ್ತಾರೆ, ನಾನೊಬ್ಬ ಹೋಗ್ತಾ ಇರ್ತೀನಿ. ಅವ್ರು ಆ ಕಡೆ ನಿಂತಿರ್ತಾರೆ, ಸ್ವಲ್ಪ ಈ ಕಡೆ ನಿಂತಿರ್ತೀನಿ. ಸರ್ಪದರ್ಶನ ಆಗಿ ಹೆಡೆ ಎತ್ತುತ್ತೆ ನಿಮಗೆ. ನನಗೆ ಯಾವ ವಯಸ್ಸಲ್ಲಿ ಗುರುಜಿ ಇದು? ಇದು 1996 ಅಲ್ಲ, ನಿಮ್ಗೆ ಅವಾಗ ನನಗೇನು ಒಂದು 28 ಅಥವಾ 29 ವರ್ಷ ಇರ್ಬೋದು. ನೋಡ್ತೀನಿ, ಸರ್ಪ ನನ್ನೇ ನೋಡ್ತಾ ಇರುತ್ತೆ. ನಾನು ನೋಡಿದೆ. ಅಷ್ಟೇ ನಮ್ಮ ಸ್ನೇಹಿತರನ್ನ ಕರೆದೆ, ಬಂದ್ರು ಇಲ್ಲಿ ಸರ್ಪ ಕಾಣ್ತಾ ಇದೆ ಅಂತ. ಅವ್ರು ಬರೋ ಅಷ್ಟರಲ್ಲಿ ಅದು ಮಯ ಆಗೋಯ್ತು. ಹೌದಾ? ಅವ್ರಿಗೆ ಕಾಣಿಸ್ಲಿಲ್ಲ. ಅವತ್ತು ರಾತ್ರಿ, ಇವತ್ತು ನಾವೇನೋ ಕೂತು ಮಾತಾಡ್ತಾ ಇದ್ದೀವಿ, ನಾನು ಆ ತಾಯಿ ಇಬ್ಬರು ತಪ್ಕೊಂಡು ಕುಣಿತಾ ಇದ್ದೀವಿ. ಅವತ್ತು ರಾತ್ರಿ ಕೆಲವು ಮಂತ್ರಗಳು, ನೀನು ಎಲ್ರಿಗೂ ಏನಾದ್ರು ಹೇಳು ಅನ್ನೋ ರೀತಿ ಪ್ರೇರೇಪಣೆ. ಅದು ಹಾಗೆ ನೆಕ್ಸ್ಟ್ ಒಂದು 2-3 ದಿನಕ್ಕೆ ನಾನು ನಮ್ಮ ಸ್ನೇಹಿತರಿಗೆಲ್ಲ ಹಿಂಗೆ ಆಗ್ಬೋದು ಹಿಂಗೆ ಆಗ್ಬೋದು ಅಂತ ಹೇಳ್ತಾ ಬಂದೆ. ಅದು ಅದೇ ರೀತಿ ನಡೀತಾ ಇತ್ತು. ನಮ್ಮ ಸ್ನೇಹಿತರು ಒಬ್ಬರು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿದ್ರು. ನೀನು ಜ್ಯೋತಿಷಿ ಯಾಕೆ ಆಗಬಾರ್ದು ಅಂತ ವಿಸಿಟಿಂಗ್ ಮಾಡಿಕೊಟ್ರು, ವಿಸಿಟಿಂಗ್ ಕಾರ್ಡು. ಅದನ್ನು ತೊಗೊಂಡು ಅಲ್ಲಿಂದ ಪ್ರಾರಂಭ ಆದಂಥ ಒಂದು ಜ್ಯೋತಿಷ್ಯ. ಈ ಥರ ಅನೇಕ ಕೆಲವೊಂದು ಆರ್ಟಿಕಲ್ಸ್ ಇರ್ಬೋದು, ಅಥವಾ ಕೆಲವು ಯೂಟ್ಯೂಬ್ ಚಾನಲ್ಸಲ್ಲಿ, TV ಮಾಧ್ಯಮಗಳಲ್ಲಿ ಅನೇಕ ಜನರ ಬಗ್ಗೆನೂ ಸಹ ಜ್ಯೋತಿಷ್ಯ ಹೇಳಿದ್ದೀನಿ. ಇಲ್ಲ, ನೀವು ಹೇಳಿರೋಂಥ ಜ್ಯೋತಿಷ್ಯದ ಬಗ್ಗೆ ನಾನೇ ಇವತ್ತು ಹೇಳಬೇಕು ಅಂತಿದೆ. ಅದು ಹೇಳಿದರೆ ಏನು ನನಗೆ ಹೇಳೋಕ್ಕೆ ಏನಿಲ್ಲ, ಬಟ್ ಹೇಳೋಣ, ಓಕೆ, ತೊಂದರೆ ಇಲ್ಲ. ನೋಡಿ, ಜನವರಿಯಲ್ಲಿ ದರ್ಶನ್ ಅವ್ರದ್ದು ಕೆಲವು ಪ್ರಕರಣಗಳು ಆಕ್ಕಿಂತ ಮುಂಚೆ ಅವ್ರ ಬಗ್ಗೆ ಹೇಳಿರ್ತಾರೆ. ದರ್ಶನ್ ಅವ್ರು ಕೂಡ ಇಲ್ಲಿಗೆ ಬರಬೇಕು ಅಂತ ತುಂಬ ಅವ್ರಿಗೆ ಆಸೆ ಇರುತ್ತೆ, ಬಟ್ ಬರೋಕ್ಕಾಗಲ್ಲ. ಅದು ಏನಕ್ಕಾಗಲ್ಲ, ಯಾಕೆ ಕಾರಣ ಅಂತ ಹೇಳೋದು ಗೊತ್ತಿಲ್ಲ. ಜನವರಿಯಲ್ಲಿ ಗುರೂಜಿ ಪ್ರಿಡಿಕ್ಟ್ ಮಾಡಿದ್ದು, ನಾರಾಯಣ್ ಗುರೂಜಿ ಅವರು ಪ್ರಿಡಿಕ್ಟ್ ಮಾಡಿದ್ದು ದರ್ಶನ್ ಬಗ್ಗೆ 200% ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಡೇಟು ಸಿಗುತ್ತೆ. ನೀವೇನು ಪ್ರಿಡಿಕ್ಟ್ ಮಾಡಿದ್ರಿ ಗುರೂಜಿ ದರ್ಶನ್ ಬಗ್ಗೆ? 2024 ಜನವರಿ. ನಾನು ಸಾಮಾನ್ಯವಾಗಿ ಯಾರ್ದಾರು ಒಬ್ಬರು ತೊಗೊಂಡು ಜಾತಕ ನೋಡ್ತಾ ಇರ್ತೀನಿ. ಅವತ್ತು ದರ್ಶನ್ದವ್ರದ್ದು ಜಾತಕ ನೋಡ್ತಾ ಇದ್ದೆ. ಅವಾಗ ಇದು ಯಾವುದು ಪ್ರಕರಣವೂ ಆಗಿಲ್ಲ, ಏನೂ ಆಗಿಲ್ಲ, ಆಗಿರೋದು ಏನೂ ಆಗಿಲ್ಲ, ಏನು ಪ್ರಕರಣ ಚೆನ್ನಾಗಿದ್ರು ಅವರು. ಅವಾಗ ನಾನು ಅವ್ರ ಜಾತಕವನ್ನು ನೋಡಿ ಹೇಳ್ತೀನಿ, ಒಂದು ಹೆಣ್ಣಿಂದ ಇವ್ರಿಗೆ ತೊಂದರೆಗಳಾಗುತ್ತೆ, ಸರ್ಕಾರ ಸಂಬಂಧಪಟ್ಟಂಥ ವಿವಾದಗಳು ಸಿಗಾಕೊಂತಾರೆ, ಭೂಮಿ ಸಂಬಂಧಪಟ್ಟಂಥ ವಿವಾದಗಳು ಸಿಗಾಕೊಂತಾರೆ ಇವರು ಅಂತ ಒಂದು ಪ್ರಿಡಿಕ್ಟ್ ಮಾಡಿದೆ. ನಾನು ಮಾಡಿದಾಗ ಕೆಲವರು ಅಪಹಾಸ್ಯ ಮಾಡ್ತಾರೆ, ಏನಿದು ಒಂದು ಹೆಣ್ಣಿಂದ ತೊಂದರೆ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಾ ನೀವು ದರ್ಶನ್ಗೆ ಅಂತ. ಇಲ್ಲ, ನನಗೇನೋ ಕಾಣಿಸ್ತು, ನನಗೇನೋ ಪ್ರೇರೇಪಣೆ ಆಯಿತು ಅವ್ರ ಜಾತಕ ನೋಡಿದಾಗ. ಅದನ್ನ ಹೇಳಿದ್ದೀನಿ, ಆಗೋದು ಬಿಡೋದು ಗ್ರಹಗಳ ಲೆಕ್ಕಾಚಾರ ಅಂತ ಹೇಳ್ತೀನಿ.
ಜನವರಿಲಿ ನಾನು ಅದನ್ನು ಪೋಸ್ಟ್ ಮಾಡ್ತೇನೆ. ಜೂನ್ ತಿಂಗಳಲ್ಲಿ ಅವ್ರಿಗೆ ಒಂದು ಹೆಣ್ಣಿಂದ ಕಂಟಕ ಶುರು ಆಗುತ್ತೆ. ನಮಸ್ಕಾರ, ನಾನು ಉದಯ್ ಮೆಹ್ತಾ, ಫಿಲ್ಮ್ ಪ್ರೊಡ್ಯೂಸರು. 1.25 ವರ್ಷ ಹಿಂದೆ ನನಗೆ ಈ ಜಾಗದ ಪರಿಚಯ ಆಯಿತು. ಸೊ 1.25 ವರ್ಷ ಹಿಂದೆಯಿಂದ ನಾನು ರೆಗ್ಯುಲರಾಗಿ ನಮ್ಮ ನಾರಾಯಣ್ ಗುರೂಜಿ ಹತ್ರ ಬರ್ತಾಯಿದ್ದೀನಿ. ಅವ್ರ ಸಲಹೆ ಸಹಕಾರದಿಂದ ನನಗೆ ಭಾಳದಷ್ಟು ಒಳ್ಳೆಯದಾಗ್ತಾ ಬಂದಿದೆ. ಇಲ್ಲಿ ತುಂಬ ನಮ್ಮದವ್ರು ಒಳ್ಳೆಯದಾಗುತ್ತೆ ಅನ್ನೋದು ನಾನು ಇದಕ್ಕೆ ಒಂದು ಮಾದರಿ ಉದಾಹರಣೆ ಆಗ್ತೀನಿ. ಸೊ ಇನ್ನೂ ಹೆಚ್ಚಿನ ರೀತಿಲಿ ಜನ ಇಲ್ಲಿ ಬಂದು ಇಲ್ಲಿನ ಶಕ್ತಿ ಅವ್ರವ್ರ ಜೀವನಕ್ಕೆ ಅನುಸಾರ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಯಾರ್ಯಾರು ನಂಬ್ತಾರೋ ಅವ್ರಿಗೆ ಆಗ್ತಾಯಿದೆ. ಸೊ ಎಲ್ಲರೂ ಆದಷ್ಟು ಜನ ಬಂದಿದ್ದನ್ನು ದರ್ಶನ ಮಾಡಿ ಇಲ್ಲಿ ಸದಾ ಇದಾಗಿ ಪಾಲ್ಗೊಂಡ್ರೆ ಅಮಾವಾಸ್ಯೆ ತುಂಬ ವಿಶಿಷ್ಟವಾಗಿ ಒಳ್ಳೆಯದಾಗುತ್ತೆ ಎಲ್ರಿಗೂ. ಎಸ್, ಇದನ್ನ ಗುರುಜಿ ಜನರು ಸತ್ಯ ತಿಳ್ಕೊಬೇಕು ನೋಡ್ಬೇಕು ಅಂದ್ರೆ ಎಲ್ಲಿ ನೋಡ್ಬೋದು? ಇದು ಯೂಟ್ಯೂಬಲ್ಲಿ ಎಲ್ಲಿದೆ? ಯೂಟ್ಯೂಬಲ್ಲಿ ಫ್ರೀಡಮ್ ಟಿವಿಲಿ ಬಂದಿತ್ತು. ಅದು Freedom ಜೊತೆಯಲ್ಲಿ TV ಲಿ ಬಂದಿತ್ತು. S9 ಮೀಡಿಯಾ ಅಂತ ನಂದೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ. S9 ಮೀಡಿಯಾ. S9 ಮೀಡಿಯಾ ಕನ್ನಡ. ಅದರಲ್ಲಿ ನಿಮಗೆ ಪ್ರತಿಯೊಂದು ನಮ್ಮ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯನವರು ಅವರೇ CM ಆಗ್ತಾರೆ ಅಂಥೇಳಿ 6 ತಿಂಗಳ ಮುಂಚೆ ಕರ್ನಾಟಕ ಟಿ ವಿಲಿ ಹೇಳಿದ್ದೆ. ಎಲ್ರಿಗೂ ಅವತ್ತು ಆಶ್ಚರ್ಯ ಆದ್ರೆ ಆ ಟೀಮು, ಹೆಂಗೆ ಹೇಳ್ತೀರಾ ಇನ್ನೂ ಎಲೆಕ್ಷನ್ ನಡೆದಿಲ್ಲ, ನೀವು 6 ತಿಂಗಳ ಮುಂಚೆನೇ ಸಿದ್ದರಾಮಯ್ಯ CM ಅಂತ ಹೇಳ್ತಾ ಇದ್ದೀರಾ ಅಂತ. ಇಲ್ಲ ಸರ್, ನಂಗೆ ಯಾಕೋ ಹೇಳಬೇಕು ಅನ್ನಿಸ್ತಾ ಇದೆ, ಹೇಳಿದ್ದೀನಿ ಅಂತಂದೆ. ನೋಡಿದ್ರೆ ಅವತ್ತು ಹಂಗೆ ನಡೀತು. ಇಲ್ಲ ಗುರುಜಿ, ನೀವು ಹೇಳಿರೋದು ಒಂದು 6 ತಿಂಗಳು ಬಿಫೋರ್ ಕೆಲವೊಂದು ಪ್ರಿಡಿಕ್ಟ್ ಮಾಡಿದ್ದೀರಾ. ಹೌದು, ನನ್ನ ಎಕ್ಸ್ಪೀರಿಯನ್ಸೇ ನೀವು ನನಗೆ ಹೇಳಿದ್ದು ನೆಕ್ಸ್ಟ್ ವೀಕ್ ಹಿಂಗೆ ಆಗತ್ತೆ, ಸ್ವಲ್ಪ ಹುಷಾರಾಗಿರಪ್ಪ ಅಂತ, ಗಾಡಿಲಾಗಲಿ. ಸೊ ನನಗೆ ಎಕ್ಸ್ಪೀರಿಯನ್ಸೇ ಇದು ಹೇಳ್ಬೋದು. ಜನರು ಇವತ್ತು ಅಸ್ಟ್ರಾಲಜಿ ಅಂದರೆ ಬೇರೆ ಮೈಂಡ್ ಸೆಟ್ಟೇ ಇಟ್ಕೊಂಡಿದ್ದಾರೆ. ನಿಜ. ದೊಡ್ಡ ಹೋಮ ಮಾಡಿಸ್ಬೇಕು, ಹವನ ಮಾಡಿಸ್ಬೇಕು, ಉಂಗುರ ಹಾಕೊಬೇಕು. ಈಗ ನಾವು ಅಷ್ಟೇ ಆಧ್ಯಾತ್ಮಿಕ ಅಂತಂದಾಗ ಇದೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ನೀವು ನಾನು ಬಂದಾಗ ಸಿಂಪಲ್ ಆಗಿ ಏನು ಲಕ್ಷಾಂತರ ರೂಪಾಯಿ ಇಲ್ಲ, ಒಂದು ಕಾಣಿಕೆ ಥರ ದೇವ್ರಿಗೆ ಒಂದು ಇಷ್ಟು ಅಂತ ಅಲ್ಲಿ ಕುತ್ಕೊಂತ. ಇವತ್ತು ಮೆಣಸಿನ್ಕಾಯಿ ಹೋಮ ಮಾಡೋಕ್ಕೆ ಎಷ್ಟೊಂದು ಖರ್ಚಾಗತ್ತೆ. ಬಟ್ ಎಲ್ಲಾನು ನೀವು ಸಮಾನತೆಯಿಂದ ಕೂರಿಸಿ ಮಾಡಿಸ್ತೀರಾ. ಸೊ ಅಸ್ಟ್ರಾಲಜಿ ಬಗ್ಗೆ ಜನರ ಮೈಂಡಲ್ಲಿ ಏನಿದೆ? ಕೆಲವ್ರಿಗೆ ಬೇರೆ ಥರನೇ ಇದೆ. ನಿಮ್ಮ ಪ್ರಕಾರ ಅಸ್ಟ್ರಾಲಜಿ ಅಂದರೆ ಹೆಂಗೆ? ಜ್ಯೋತಿಷ್ಯ, ಜ್ಯೋತಿ ಅಂದರೆ ಬೆಳಕು, ವಿಷಯ ಅಂತ ಹೇಳಿದ್ರೆ ಮನುಷ್ಯ. ಕಷ್ಟದಲ್ಲಿರೋರಿಗೆ ಬೆಳಕು ತೋರಿಸುವಂಥ ಮನುಷ್ಯ ಆಗಿರಬೇಕು, ಅದೇ ಜ್ಯೋತಿಷ್ಯ. ಇವತ್ತು ಹಂಗಾಗ್ತಾ ಇಲ್ಲ. ಮೊನ್ನೆ ಇತ್ತೀಚೆಗೆ ಒಂದು ಹುಡುಗಿ 15 ಲಕ್ಷ ಪರ್ಸನಲ್ ಲೋನ್ ತೊಗೊಂಡು ಒಬ್ಬ ಜ್ಯೋತಿಷಿಗೆ 13 ಲಕ್ಷ ಕೊಡ್ತಾರೆ. 13 ಲಕ್ಷ ಜ್ಯೋತಿಷಿಗೆ. ಏನೋ ಕೆಲಸ ಆಗೋಗುತ್ತೆ ನಿಮಗೆ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡು. ಬಟ್ ಆ ಹುಡುಗಿಗೆ ಏನೂ ಕೆಲಸ ಆಗಿರಲ್ಲ. ನನ್ನ ಹತ್ರ ಬರ್ತಾರೆ, ಕೇವಲ ಒಂದು ಮಂತ್ರಗಳನ್ನ ಹೇಳ್ತೀನಿ, ಮಂತ್ರ ಓದಿ 15 ದಿನಕ್ಕೆ ಆ ಕೆಲಸ ಅವ್ರಿಗೆ ಆಗಿರುತ್ತೆ. ನಿಜಕ್ಕೂ ನನ್ನ ಈ ಒಂದು 30 ವರ್ಷ ಜರ್ನಿ ಜ್ಯೋತಿಷ್ಯದಲ್ಲಿ ಒಬ್ಬರಿಗೆ ಒಂದು ಹೋಮ ಮಾಡಿಸೋದು ಉದಾಹರಣೆ ಇಲ್ಲ ನನ್ನ ಜೀವನದಲ್ಲಿ. ಬಟ್ ಬಂದವ್ರಿಗೆಲ್ಲ ಒಳ್ಳೆಯದಾಗಿದೆ. 100 ಜನರಲ್ಲೇ 90 ಜನಕ್ಕಂತೂ ಖಂಡಿತ ಆಗುತ್ತೆ. ಇನ್ನು 100 ಜನಕ್ಕೂ 100 ಜನಕ್ಕೆ ಒಳ್ಳೇದು ಮಾಡಿಬಿಟ್ರೆ ನಾನು ಬ್ರಹ್ಮ ಆಗಬೇಕಾಗತ್ತೆ. ಹಾನೇ ಬರ. ಮತ್ತು ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ, ಕೆಲವರು ಮಂತ್ರ ಓದಿರೋದಿಲ್ಲ. ನಾನು ಹೇಳಿರ್ತೀನಿ ಈ ಥರ ಓದಿ ಅಂತ, ಓದೋಕ್ಕೆ ಟೈಮ್ ಇರೋಲ್ಲ ಅಂಥವ್ರಿಗೆ ಸ್ವಲ್ಪ ಸ್ಲೋ ಆಗ್ಬೋದು ಅಷ್ಟೇ. ಈ ರೀತಿ ಸಾವಿರಾರು ಲಕ್ಷಾಂತರ ಜನರು ನಾನು ನೋಡ್ಬಿಟ್ಟು ನನ್ನ ಜೀವನದಲ್ಲಿ ಸಿಂಪಲ್ ರೆಮಿಡಿ ಇರಬೇಕು. ಯಾಕಂತ ಹೇಳಿದ್ರೆ ಅವರೇ ಕಷ್ಟದಿಂದ ಬಂದಿರ್ತಾರೆ, ಅವ್ರಿಗೇನು ಮತ್ತೆ ಕಷ್ಟ ಹೇರಿ ಅವರಲ್ಲಿರುವಂಥ ಹಣವನ್ನು ವೃಥಾ ಖರ್ಚು ಮಾಡಿಸಿ. ಇದು ನಾನು ಒಂದೇ ಉದಾಹರಣೆ ಹೇಳಿದ್ದು ನಿಮ್ಗೆ ಅಷ್ಟೇ. 1 ಕೋಟಿ ಚಾರ್ಜ್ ಮಾಡಿರೋರು ಇದ್ದಾರೆ ಪೂಜೆಗೆ. ಲಕ್ಷ ಚಾರ್ಜ್ಗಳು ಮಾಡಿ ಏನೂ ಕೆಲಸ ಆಗ್ದಂಗೆ ನನ್ನ ಹತ್ರ ಬಂದು ಕೂತ್ಕೊತಾರೆ. ಕೆಲವರು ಸುಮಾರು ಜನನ್ನ ನಾನು ಹೇಳಬಾರ್ದು, ಆದರೆ ಬೈಕೊಂತ ಇರ್ತಾರೆ,
ನಂಗೆ ಅಷ್ಟು ಲಕ್ಷ ಖರ್ಚು ಮಾಡಿಸಿದ್ರು, ಇಷ್ಟು ಲಕ್ಷ ಖರ್ಚು ಮಾಡಿಸಿದ್ರು, ಆ ಥರ ಮಾಡಿಸಿದ್ರು, ಈ ಥರ ಮಾಡಿಸಿದ್ರು ಅಂತ. ನಿಜಕ್ಕೂ ಇವೆಲ್ಲ ನನ್ನ ಅನುಭವದ ಪ್ರಕಾರ ನೀನು ಸರಿಯಾದ ಮಾನವೀಯತೆಯಿಂದ ಕೂಡಿ ಜ್ಯೋತಿಷ್ಯ ಹೇಳೋದಾದರೆ ಇವೆಲ್ಲ ಅವಶ್ಯಕತೆ ಇಲ್ಲ. ಬರುವಂಥ ಜನಕ್ಕೆ ಸಿಂಪಲಾಗಿ ಒಂದು ರೆಮಿಡಿ ಆಗಬೇಕು, ನಂದು ಉದ್ದೇಶ ಅಷ್ಟೇ. ನಾನು ಪ್ರಾರಂಭದ ದಿನಗಳಲ್ಲಿ ಒಬ್ಬರು ಯಾರೋ ಗಂಡ ಹೆಂಡತಿ ಒಂದು ಮಗಳು ಬರ್ತಾಳೆ, ಜ್ಯೋತಿಷ್ಯಾಲಯಕ್ಕೆ ಬರ್ತಾರೆ. ಯಾರೊಬ್ರು ಹೇಳ್ತಾರಂತೆ ಅಲ್ಲಿ ಸ್ಟೋನ್ ಚೆನ್ನಾಗಿ ರೆಫರ್ ಮಾಡ್ತಾರೆ, ನೀವು ಹೋಗಿ ಅಂತ. ಯಾವಾಗ 98, 99ರಲ್ಲಿ ಅವ್ರು ಬರ್ತಾರೆ. ಅವತ್ತು ಆ ರೋಡ್ಗೆ ಅಷ್ಟು ದೊಡ್ಡ ಕಾರು ಫಸ್ಟ್ ಟೈಮ್ ಬಂದಿರೋದು, ನನ್ನ ಅಲ್ಲಿ ಹುಡ್ಕೊಂಬಂದಾಗ. ಬಂದು ಮಗಳು, ತಂದೆ ಮತ್ತು ತಾಯಿ 3 ಜನ ಕೂತ್ಕೊತಾರೆ. ಅವ್ರು ಕೇಳಕ್ಕೆ ಬಂದಿರೋದು ನನ್ನ ಸ್ಟೋನು ಏನೋ ಕೇಳೋಕ್ಕೆ ಅಂತ ರೆಫರ್ ಮಾಡಿರ್ತಾರೆ. ನಾನು ಅವ್ರು ಬಂದು ಕೂತಿದ ತಕ್ಷಣ ಹೇಳ್ತೀನಿ, ನಿಮಗೆ ಬಿಸ್ನೆಸ್ ಲಾಸ್ ಆಗುತ್ತೆ, ಆರೋಗ್ಯ ಕೆಡುತ್ತೆ, ತುಂಬ ಹುಷಾರಾಗಿರಿ ಅಂತೀನಿ. ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಇರ್ತಾರೆ, ಬಿಸ್ನೆಸ್ ಮ್ಯಾಗ್ನೆಟು, ಸುಮಾರು 100 ಕೋಟಿಗೆ ಹೊಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರೇನು ಮಾಡಿದ್ರು, ರೇಗ್ಬಿಟ್ರು ನನಗೆ. ರೇಗ್ಬಿಟ್ಟು ಎಷ್ಟು ಫೀಸು ಅಂದರು, 100 ರೂಪಾಯಿ ಅಂದೆ. ಅವತ್ತಿನ ದಿನಗಳಲ್ಲಿ 100 ರೂಪಾಯಿ ಬಿಸಾಕಿದ್ರು. 3 ಜನ ಬೈಕೊಂಡು ಎದ್ದೊಟ್ಟೋದ್ರು. ಈ ಥರ ಬೈಕೊಂಡು ಹೋಗಿರೋಂಥ ಉದಾಹರಣೆ 106 ಜನ ಇದ್ದಾರೆ. ಮತ್ತೆ ವಾಪಸ್ ಬಂದವರು 106 ಜನ ಇದ್ದಾರೆ. ಆ ಬೈಕೊಂಡು ಹೋದವ್ರಿಗೆ ಲಾಸು ಆಗಿದೆ. ಅದೇನಾಯಿತು, 6 ತಿಂಗಳ ನಂತರ ಮಗಳು ಬರಲಿಲ್ಲ, ತಂದೆನೂ ಬರಲಿಲ್ಲ, ಅವರ ಹೆಂಡತಿ ಮಾತ್ರ ಒಬ್ಬರು ಬಂದರು. ಹಾಂ ಹಾಂ. ನಾನು ಕೇಳ್ತೀನಿ ಅವ್ರಿಗೆ, ಎಲ್ಲಿ ಯಜಮಾನ್ರು ಅಂತ ಕೇಳ್ತೀನಿ. ಇಲ್ಲ, ಅವ್ರು ಬೆಡ್ ರಿಡನ್ ಆಗಿದ್ದಾರೆ ಅಂತ. ಹಾಂ ಹಾಂ ಹಾಂ. ಏನಾಯ್ತು ಅಂತ ಹೇಳಿದ್ರೆ, ಸ್ಟ್ರೋಕ್ ಆಗಿರುತ್ತೆ ಅವ್ರಿಗೆ. 6 ಫ್ಯಾಕ್ಟ್ರಿ ಲಾಕೌಟ್ ಆಗುತ್ತೆ, ಪೂರ್ತಿ ಡೌನ್ ಆಗೋಗ್ತಾರೆ. ಅವತ್ತು ಆ ಅಮ್ಮ ಬಂದು ತುಂಬ ಜೋರಾಗಿ ಹೇಳ್ತಾರೆ. ನಮ್ಮ ತಾಯಿ ಆಚೆ ಕೂತಿರ್ತಾರೆ, ಅವ್ರು ಹತ್ಕೊಂಡು ಹೋಗ ನಮ್ಮ ತಾಯಿನ ಕೇಳ್ತಾರೆ ಅಂತೆ. ನಮ್ಮ ತಾಯಿ ಕೇಳ್ತಾರೆ, ಯಾಕಮ್ಮ ಹೇಳ್ತಾ ಇದೆಯಾ ಅಂತ. ಇಲ್ಲ, ನಂಗೆ ಅವತ್ತು ಇವ್ರು ಹೇಳಿದರು, ನಾವು ಎಚ್ಚರಿಕೆ ತೊಗೊಳ್ಳಿಲ್ಲ, ಈ ಥರ ಆಗೋಯ್ತು ಅಂತ. ಅವತ್ತು ನನ್ನ ತಾಯಿ ನಂಗೆ ಕರೆದು ಹೇಳ್ತಾರೆ, ನಿಂಗೆ ಏನು ಅನ್ಸೋ ಡೈರೆಕ್ಟಾಗಿ ಮಾತಾಡಬೇಡ, ಡೈರೆಕ್ಟಾಗಿ ಯಾರಿಗೂ ಹೇಳ್ಬೇಡ ಅಂತಾರೆ. ಅವತ್ತಿಂದ ಒಂದು ಅರ್ಧ ಅಂತ ಅವಾಯ್ಡ್ ಮಾಡಿದ್ದೀನಿ. ಬಟ್ ಕೆಲವೊಂದು ಸಾರಿ ಹೇಳಲೇಬೇಕಾಗತ್ತೆ, ಹೇಳ್ಬಿಡ್ತೀನಿ. ಇವತ್ತು ದರ್ಶನ್ ಸರ್ದು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ CM ಆಗ್ತಾರೆ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ರು. ನೀವು ಅದನ್ನು ಹೇಳಿದಾಗ ಫಸ್ಟ್ ಗೊತ್ತಿರಲಿಲ್ಲ. ನಾನು ಹೋಗಿ ಡೇಟ್ ಚೆಕ್ ಮಾಡ್ತೀನಿ. ದರ್ಶನ್ ಸರ್ದು ಜನವರಿಲಿ ಹೇಳಿದ್ದಾರೆ. ಯಾರು ಒಬ್ರು ಒಂದು ಇದನ್ನ ತಲುಪಿಸಿದ್ರೆ ಏನೋ ಅನಾಹುತ, 2 ಫ್ಯಾಮಿಲಿಗಾಗ್ಲಿ ಯಾರಿಗೂ ಏನೋ ಆಗ್ತಾ ಇರ್ಲಿಲ್ವೇನೋ, ಅಥವಾ ವಿಧಿನೇ ಇದು ಆಟನೋ ಏನೋ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ, ಪಾಪ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಪೂಜೆಗಳಿಗೆ, ಬಟ್ ಏನು ಉಪಯೋಗ ಆಗಿಲ್ಲ. ನಂದು ಏನಂತ ಹೇಳಿದ್ರೆ, ನೋಡಿ, ಕರ್ಮ ಕಾಡುತ್ತೆ, ಕರ್ಮ ಕಾಣಲ್ಲ. ಆ ಕರ್ಮ ಕಾಡುವಾಗ ನಾವು ಎಚ್ಚರಿಕೆ ತೊಗೋಬೇಕಷ್ಟೆ. ಏನೋ ಕಾಣಿಸಂಗಿದ್ರೆ ಹೌದಪ್ಪ, ಅದಕ್ಕೇನೋ ಒಂದು ಶಾಂತಿ ಹೋಮ ಮಾಡಿ ಸೈಡಲ್ಲಿ ಇಟ್ಸ್ಕೊಳ್ಬೋದು. ಕರ್ಮ ಕಾಡುತ್ತೆ, ಕಾಣಿಸಲ್ಲ. ನನ್ನ ಕಾನ್ಸೆಪ್ಟ್ ಅದು. ಅದರಿಂದ ಕೆಲವೊಂದು ಸಮಯಗಳಲ್ಲಿ ಜಾತಕಗಳಲ್ಲಿ ಬರುವಂಥ ಗ್ರಹಗತಿಗಳ ಆಧಾರದ ಮೇಲೆ ಖಂಡಿತವಾಗಿ ಎಂಥದ್ದು ಬೇಕಾದ್ರೂ ಪ್ರೆಡಿಕ್ಟ್ ಮಾಡ್ಬೋದು. ಬಟ್ ಕೆಲವೊಂದು ಸಾರಿ ನಾನು ಅವಾಯ್ಡು ಮಾಡ್ತೀನಿ, ಯಾಕಂದರೆ ಕೆಲವ್ರಿಗೆ ಹೇಳ್ಬಾರ್ದು ಅಂತಿದಾಗ. ಅವತ್ತು ನೀವೊಂದು ಮಾತು ಹೇಳಿರಿ, ಆಸ್ಟ್ರಾಲಜಿ ಅನ್ನೋದು ಒಂದು ಪ್ರಿಡಿಕ್ಷನ್ಸ್ ಅಷ್ಟೇ, ಅಂದರೆ ಒಂದು ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳ್ತಾರೆ. ಖಂಡಿತ. ಹಳೆ ಕಾಲದಲ್ಲಿ ರಾಜರು, ನೀವು ಹೇಳ್ತಾ ಇದ್ರಿ, ಹಿಂಗೆ ಹೋಗ್ಬೇಕಾದ್ರೆ ಈ ಮಾರ್ಗದಲ್ಲಿ ಹೋಗ್ಬೇಕೋ ಬೇಡವೋ ಅಂತ ಅವರ ಪಾಂಡಿತ್ರನ, ಅಸ್ಟ್ರಾಲಜರ್ಸ್ನ ಕೇಳ್ಬಿಟ್ಟು ವಿಚಾರಗಳು ಸ್ಟಾರ್ಟ್ ಮಾಡೋರಂತ. ನಿಜ. ಆಮೇಲೆ ಬೇರೆ ಬೇರೆ ಕೆಲಸಗಳಲ್ಲೂ ಒಂದು ಡೇಟ್, ಒಂದು ಟೈಮು ಅಂತ. ಇದು ಬರೀ ನಾನು ನಮ್ಮ ಇದು ಅಂತಲ್ಲ, ಎಲ್ಲ ಧರ್ಮದಲ್ಲೂ ಗುರುಗಳು ಅದು ಇದು ಅಂತ ಕೇಳ್ತಾರೆ. ಬಟ್ ನೀವು ಕೆಲವೊಂದು ಸಿಂಪಲ್ ಎಲ್ಲ ಧರ್ಮದಲ್ಲೂ ಕೂಡ ಈ ವಿಚಾರಗಳು ಕೇಳ್ತಾರೆ, ಅಸ್ಟ್ರಾಲಜಿ ಅನ್ನೋದು. ಆದರೆ ನೀವು ತುಂಬಾ ಸಿಂಪಲ್ ಆಗಿ, ಕಾಂಪ್ಲಿಕೇಟ್ ಆಗಿ ಹೇಳ್ದೆ, ಏನು ದೊಡ್ಡ ಖರ್ಚು ಮಾಡಿದೆ. ಈ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ನೀವು ಬಂದ ಅವತ್ತು ಹೇಳಿದಾಗ, ಇಲ್ಲಿ ಬಂದು ವರದರಾಜೇಶ್ವರ ಬೇಡ್ಕೊಂಡಾಗ, ನಾನು ಇಷ್ಟೊಂದು ಸಿನಿಮಾ ಸೀರಿಯಲ್ಸ್ ಎಲ್ಲ ಮಾಡಿದ್ರು ಕೂಡ ನೆಕ್ಸ್ಟ್ ವೀಕಲ್ಲಿ ನಿನಗೆ ಇನ್ನೊಂದು ಏನೋ ಒಂದು ವಿಶೇಷವಾಗಿ ಒಳ್ಳೇದಾಗತ್ತೆ ಅಂತಂದು. ಆ ವಿಶೇಷವಾಗಿ ಇವತ್ತು ನಾನು ನಮ್ಮ ಅಶ್ವವೇಗ ನ್ಯೂಸ್ 24 ಚಾನೆಲ್ ಕೂತಿದ್ದೀನಿ. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಹೇಳಿದ್ರಿ ನನಗೆ ನೆಕ್ಸ್ಟ್ ವೀಕಲ್ಲಿ ನಿನಗೊಂದು ಚಾನಲಿಂದ ಒಳ್ಳೇದಾಗತ್ತಪ್ಪ ಅಂತಂದ್ರಿ. ಸೊ ನೀವು ಸಾಕಷ್ಟು ಪ್ರಿಡಿಕ್ಟ್ ಮಾಡಿದ್ದೀರಾ ಒಳ್ಳೇದು ಅದು ಇದು ಅಂತ. ಆದರೆ ಜನರು ಇವತ್ತು ಎಷ್ಟೇ ಹೇಳಿದ್ರು ಕೂಡ ಅನ್ಯಾಯ ರೀತಿ, ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೋಗೋದು, ಮಾಟ ಮಂತ್ರ ಮಾಡಿಸೋದು, ಇದು ಮಾಡೋದ್ರಿಂದ ಅವ್ರಿಗೆ ರಿವರ್ಸ್ ಆಗುವಂಥದ್ದು ಅಥವಾ ಫ್ಯಾಮಿಲಿಗೆ ತೊಂದರೆ ಆಗೋದು, ಅವ್ರಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮೇಯ್ನಾಗಿ ಏನು? ಸರಿ, ಮಾಟ ಮಂತ್ರ ವಿಚಾರ ಹೇಳಿದ್ರಿ ನೀವು. ನೋಡಿ, ಮಾಟ ಮಂತ್ರ ವಿಚಾರ ಏನು ಅಂತ ಹೇಳಿದ್ರೆ, ಯಾರಿಗೆ ನೀವು ಮಾಟ ಮಾಡಿಸ್ಬೋದು. ಬಟ್ ನಾವು ಏನು ಅಡುಗೆಗೆ ಉಪ್ಪು ಜಾಸ್ತಿ ಹಾಕಿರ್ತೀವೋ, ಕಹಿ ಜಾಸ್ತಿ ಹಾಕಿರ್ತೀವೋ, ಅಥವಾ ಹುಳಿ ಜಾಸ್ತಿ ಹಾಕಿರ್ತೀವೋ, ಅದನ್ನು ನಾವೇ ತಿನ್ನಬೇಕು. ನೀವು ಇನ್ನೊಬ್ಬರು ಮಾಡಿಸಿದ್ದ ಕರ್ಮ ನೀವು ಅನುಭವಿಸ್ಲೇಬೇಕು. ಅದರಿಂದ ಯಾರೇ ಆಗಲಿ ಮಾಟ ಮಂತ್ರ ಮಾಡುವಂಥವ್ರು ಇರ್ಬೋದು, ದಯವಿಟ್ಟು ಅಂಥ ಕಾರ್ಯಕ್ಕೆ ಕೈ ಹಾಕಬೇಡಿ.
ಯಾಕಂತ ಹೇಳಿದ್ರೆ ನಾನು ಕೊಳ್ಳೇಗಾಲದಿಂದ ಹಿಡಿದು ಇತ್ತೀಚಿನ ರೀಸೆಂಟ್ ಮಾಟ ಮಂತ್ರದವ್ರನ್ನ ಸುಮಾರು ಜನ ನಾನು ನೋಡಿದ್ದೀನಿ. ಅವ್ರ ಮನೇಲಿ ಯಾರೂ ನೆಮ್ಮದಿ ಆಗಿಲ್ಲ, ಅವ್ರ ಮಕ್ಕಳು ನೆಮ್ಮದಿ ಆಗಿಲ್ಲ, ಅವರ ಸಾಂಸಾರಿಕ ಜೀವನ ಚೆನ್ನಾಗಿರಲ್ಲ. ಈ ರೀತಿ ಅನೇಕ ತೊಂದರೆಗಳನ್ನ ಈ ಮಾಟ ಮಾಡಿಸೋರೇ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಅವ್ರು ಇನ್ನೇನು ಮಾಟ ಮಂತ್ರ ಮಾಡಿ ಇನ್ನೊಬ್ಬರಿಗೆ ತೊಂದರೆ ನಿವಾರಣೆ ಮಾಡೋಕ್ಕಾಗತ್ತೆ. ಅದರಿಂದ ನಾವು ಮಾಡಿದ ಕರ್ಮ ನಾವು ಅನುಭವಿಸ್ಲೇಬೇಕು. ಎಲ್ಲ ಧರ್ಮಗಳು ಅದನ್ನೇ ಹೇಳೋದು. ನಮ್ಮ ಧರ್ಮ ವಿಶೇಷವಾಗಿ ಸನಾತನ ಧರ್ಮದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡು ಅಷ್ಟೇ, ಕೆಟ್ಟದ್ದು ಮಾತ್ರ ಬಯಸಬೇಡ ಅನ್ನೋದೇ ನಮ್ಮ ಶ್ರೀಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಯಾರ್ಯಾರು ನಮ್ಮ ಮಹನೀಯರು ಬಂದು ಹೋದರು ಎಲ್ಲರೂ ಹೇಳಿದ್ದು ಅಷ್ಟೇ, ಇನ್ನೊಬ್ಬರಿಗೆ ಬೆಳಕಾಗಿರೋ ಕತ್ಲಾಗಬೇಡ ಅಥವಾ ಬಾಳನ್ನ ಕತ್ಲು ಮಾಡೋಕ್ಕೆ ಹೋಗ್ಬೇಡ. ಸೊ ಯಾರಿಗಾರು ಆ ಥರ ನನಗೇನೋ ಮಾಟ ಮಂತ್ರ ಆಗಿರ್ಬೋದು, ಕೆಲಸ ಆಗ್ತಾ ಇಲ್ಲ, ದೃಷ್ಟಿ ಆಗಿರ್ಬೋದು, ತುಂಬ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿರ್ತಾನೆ, ಸಡನ್ನಾಗಿ ಹೌದು, ಬ್ಯಾಡ್ ಟೈಮ್ ಖಂಡಿತ. ಸ್ಟಾರ್ಟ್ ಆಗುತ್ತೆ. ಈವನ್ ದರ್ಶನ್ ಅವರ ವೈಫ್ ಕೂಡ ಇಲ್ಲಿ ಬರಬೇಕು ಅಂತ ವಿಜಯಲಕ್ಷ್ಮಿ ಅವರು ಯಾರೋ ಹೇಳಿದ್ರು ನಮ್ಗೆ, Okay. ಬರಬೇಕು ಅಂತ ಇದಾರಂತೆ, ನಮಗೂ ಗೊತ್ತಿಲ್ಲ. ಹ್ಮ್. ಯಾರೋ ಹಿಂಗೆ ನಮ್ಮ ಚಿತ್ರರಂಗದ ನಟರೆಲ್ಲ ಇಲ್ಲಿ ಬರ್ತಾರಲ್ಲ ಹೇಳ್ತಾ ಇದ್ರು. ಹ್ಮ್. ಸೊ ಇಲ್ಲಿ ಈ ವಿಚಾರಗಳು ಇಲ್ಲಿ ಬಂದಾಗ ಅವರು ಏನು ಒಂದು ಹೋಮಕ್ಕೆ ಕೂತ್ಕೊಬೇಕು, ಅವ್ರಿಗೆ ಬೈ ಚಾನ್ಸ್ ಅಲ್ಲೇನೋ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಆಗಿದ್ರೆ ಅಲ್ಲಿ ನಿವಾರಣೆನೂ ಆಗತ್ತೆ, ದೇವಸ್ಥಾನ ದರ್ಶನ ಖಂಡಿತ. ಮಾಡೋದ್ರಿಂದ ಅವರ ಒಂದು ಮನಃಶಾಂತಿನೂ ಸಿಗತ್ತೆ. ಜೊತೆಲಿ ಇಲ್ಲಿ ಏನಾದ್ರು ವಿಶೇಷವಾಗಿ ಅಮಾವಾಸ್ಯೆ ಮತ್ತೆ ಇದಕ್ಕೇನಾದ್ರು ಪೂಜೆ ನಿಮ್ದು ನಡೆಯುತ್ತೆ? ಇಲ್ಲ, ವಿಶೇಷವಾಗಿ ನೀವು ನೋಡಿರ್ಬೋದು, ಇವತ್ತು ನಡೀತಾ ಇದೆ ಕಾಲಭೈರವ ಸಹಿತ ಮಹಾಪ್ರತ್ಯಂಗಿರ ಹೋಮ ಮಾಡ್ತೀವಿ. ಹಾ 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 ಯಾರೇ ಆಗಲಿಲ್ಲ ಈ ಪ್ರಪಂಚದಲ್ಲಿ ಯಾರಿಗೆ ಮಾಟ ಮಂತ್ರ ಆಗಿದೆ ಅಂತ ಅವ್ರ ಮೈಂಡಲ್ಲಿ ಬಂದಿದ್ದ ತಕ್ಷಣ ಆದರೆ ದಯವಿಟ್ಟು ಎಲ್ಲೋ ಹೋಗಿ ಲಕ್ಷ ಖರ್ಚು ಮಾಡ್ಕೊಂಡು ಹಾಳು ಮಾಡ್ಕೋಬೇಡಿ. ಸೀದಾ ಮನೆಗೆ ಅಥವಾ ನಿಮ್ಮ ಕಚೇರಿನೋ ಒಂದು ಅರ್ಧ kg ಒಣಮೆಣಸಿನ್ಕಾಯಿ ತೊಗೊಳ್ಳಿ. ಮನೆ ಬಾಗಿಲಿಗೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು 3 ಬಾಗಿಲು ಸುತ್ತಿ, ಆಫೀಸ್ ಇರ್ಬೋದು, ಮನೆ ಇರ್ಬೋದು, ನಿಮ್ಗೆ ಯಾರೇ ಮಾಟ ಮಂತ್ರ ಮಾಡಿದ್ರು ಸುತ್ತಬಿಟ್ಟು ಅರ್ಧ kg ಒಣಮೆಣಸಿನ್ಕಾಯಿನ ತಂದು ದೇವಸ್ಥಾನಕ್ಕೆ 900 ರೂಪಾಯಿನ ಕಟ್ಟಿ, ಬರೀ ಕೇವಲ 900 ರೂಪಾಯಿ ಕಟ್ಟಿ ನೀವು ಹೋಮದಲ್ಲಿ ಕೂತ್ಕೊಳ್ಳಿ, ಖಂಡಿತವಾಗಿ ಅದು ಪರಿಹಾರ ಆಗೇ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ. ಆಮೇಲೆ ಅಲ್ಲಿ ಹೋಮಕ್ಕೆ 500 600 ಏನೇ ಇದ್ರೂ ಕೂಡ ಆ ದುಡ್ಡನ್ನು ಕೂಡ ನೀವು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತಾ ಇರೋದು ತುಂಬಾ ಖುಷಿ ಆಯ್ತು. ನಾವೇ ಸ್ವತಃ ನೋಡಿ ಇಲ್ಲಿ ಬರೋರ್ಗೆಲ್ಲ ಊಟ ಹಾಕ್ತೀರಾ, ಅನ್ನದಾನ ದಿನಕ್ಕೆ ಎಷ್ಟು ಜನ ಬರ್ತಾರೆ, ಎಷ್ಟು ಅನ್ನದಾನ ಹೆಂಗ್ ನಡೆಯುತ್ತೆ ಇಲ್ಲಿ? ಬಹಳ ಮುಖ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ನಮಗೆ. ಇಲ್ಲಿ ನೋಡಿ, ಈ ದೇವಸ್ಥಾನದಿಂದ ನಾನೇನು ದುಡಿಬೇಕು ಅನ್ನೋದು ಖಂಡಿತ ನನಗಿಲ್ಲ. ನನಗೆ ಭಗವಂತ ಒಂದು ವಿದ್ಯೆ ಕೊಟ್ಟವನೇ, ನನ್ನ ಕುಟುಂಬಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಭಗವಂತ ನನಗೆ ಸಂಪಾದನೆ ಮಾಡೋವಂಥ ಒಂದು ಭಾಗ್ಯನೂ ಕೊಟ್ಟವನೇ, ಅಷ್ಟು ನನಗೆ ಸಾಕು. ಈ ದೇವಸ್ಥಾನದಿಂದ ದುಡ್ಡು ಮಾಡಬೇಕು ಅಥವಾ ಈ ದೇವಸ್ಥಾನದಿಂದ ಏನೋ ಬೃಹತ್ ಆಸ್ತಿ ಮಾಡಬೇಕು. ಬೃಹತ್ ಆಸ್ತಿ ಮಾಡಿರೋರು ಒಂದು ಸಾರಿ ICU ಮಳಿಗೆ ಎದ್ದು ಬಂದರೆ ಗೊತ್ತಾಗ್ಬಿಡುತ್ತೆ ಆಸ್ತಿ ಇಂಪಾರ್ಟೆಂಟಾ ಆರೋಗ್ಯ ಇಂಪಾರ್ಟೆಂಟ್ ಇಲ್ಲ, ಅಂತ. ನಿಮ್ಮ ವೇಷಭೂಷಣ, ನಿಮ್ಮ ಸಿಂಪ್ಲಿಸಿಟಿಲಿ ತುಂಬಾ ಅರ್ಥ ಇದೆ. ನಿಮ್ ನೋಡಿದ್ರು ಒಂದೊಂದು ನಮಗೆ ನೀವೇ ಪರ್ಸನಲಿ ಕೆಲವೊಂದು ವಿಚಾರಗಳು ಹೇಳಿದಾಗ ಅದು ನಮಗೆ ಆಶ್ಚರ್ಯ ಆಗಿದೆ. ಗುರುಜಿ, ಇನ್ನೊಂದು ವಿಚಾರ, ಈಗ ಮಾಟ ಮಂತ್ರನೇ ಮಾಡಬೇಕು ಅಂತಿಲ್ಲ. ಇಲ್ಲ, ಖಂಡಿತ ಕೆಲವ್ರು ಏನೋ ಹೇಳ್ತಾರೆ, ಈಗ ಒಬ್ಬ ವ್ಯಕ್ತಿ ಒಂದು ಆಫೀಸಲ್ಲಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಅಥವಾ ಕೆಲಸ ಮಾಡೋ ಯಾವುದೇ ಜಾಗದಲ್ಲಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಬರೀ ಕಣ್ಣು ದೃಷ್ಟಿ ಇದೆಯಲ್ಲ, ಮನುಷ್ಯನ ಕಣ್ಣಿಗೆ ಮರನೂ ಸಿಡಿಯುತ್ತೆ ಅಂತ ನೀವು ಹೇಳಿದ್ರಿ. ಖಂಡಿತ. ಈ ಕಣ್ಣು ದೃಷ್ಟಿಯಿಂದ ಏನು ಬೇಕಾದ್ರೆ ಸಾಧ್ಯ ಇದೆ ಗುರುಜಿ? ಈ ಥರ ಸುಮಾರು ಆಗುತ್ತೆ. ಕೆಲವೊಂದು ಮದುವೆಗಳಲ್ಲಿರ್ಬೋದು ಅಥವಾ ಎಲ್ಲ ಒಂದು ಫಂಕ್ಷನ್ಗೆ ಹೋಗಿ ಬಂದಮೇಲೆ ಆ ಗುರುಗಳೇನು ಅಲ್ಲಿ ಹೋಗಿ ಬಂದೆ, ಯಾರೋ ನನ್ನ ದಿಟ್ಟಿಸ್ ನೋಡ್ತಾ ಇದ್ರು, ಅದು ನೋಡಿದ್ಮೇಲಿಂದ ಹುಷಾರಿಲ್ಲ. ಬಟ್ ಇವರು ಮಾನಸಿಕವಾಗಿ ಹಂಗೆ ಆಗೋಗ್ತಾರೆ. ಮತ್ತೆ ನಾನು ಹೇಳಿದ್ನಲ್ಲ, ಜಾತಕ ರೀತಿಯ ಕೆಲವೊಂದು ಗ್ರಹಗತಿಗಳು ಸಮಯಗಳಾದಾಗ ಅವ್ರಿಗೆ ಇಂಥ ಇನ್ಸಿಡೆಂಟ್ಸ್ ಎಲ್ಲ ನಡೀತಾ ಇರುತ್ತೆ, ಗೊತ್ತಿರಲ್ಲ ಪಾಪ ಅವ್ರಿಗೆ. ಅವರೆಲ್ಲ ಹೋಗ್ತಾರೆ, ಸುಮ್ಮನೆ ಖರ್ಚು ಮಾಡಿಸ್ತಾ ಇರ್ತಾರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಒಂದು ಹುಡುಗಿ, ಆಕೆನೂ ಸಹ ತನ್ನಲ್ಲಿರೋಂಥ ಸರವನ್ನು ಮಾರಿ ಮನೇಲಿದ್ದಂಥ ಹಣಕಾಸನ್ನೆಲ್ಲ ತೊಗೊಂಡೋಗಿ ಒಂದು ಪೂಜೆಯನ್ನು ಮಾಡಿಸ್ತಾರೆ. ಆ ಹುಡುಗಿಗೆ ಒಬ್ಬರು ಜ್ಯೋತಿಷಿನೇ ಲೋನ್ ಮಾಡಿಸ್ಕೊಡ್ತಾರೆ. 4.5 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತಾರೆ. ಮಾಡಿಸ್ಕೊಟ್ಟು ಆ 4.5 ಲಕ್ಷ ರೂಪಾಯಿ ಅವರೇ ತೊಗೊತಾರೆ ಪೂಜೆಗೆ. ಆದರೂ ಏನೂ ಪರಿಹಾರ ಆಗಿರಲ್ಲ. ಮತ್ತೆ ಆ ಹುಡುಗಿ ಅಲ್ಲಿ ಹೋಗಿ ಕೇಳ್ತಾರೆ. ಆವಾಗ ಹೇಳ್ತಾರೆ, ಇಲ್ಲ, ಏನು ಇನ್ನೊಂದು ದೊಡ್ಡ ಪೂಜೆ ಮಾಡಬೇಕು, ಒಂದು 7.5 ಲಕ್ಷ ಖರ್ಚಾಗತ್ತೆ, ನಾನು ಹೇಳ್ತೀನಿ ಹೋಗಿ ಲೋನ್ ಮಾಡಿಸ್ಕೊಳ್ಳಿ ಅಂತ. ಈ ಲೋನ್ ಕಟ್ಟೋಕ್ಕೆ ಆ ಹುಡುಗಿಗೆ ಆಗ್ತಾಯಿಲ್ಲ. ಮತ್ತೆ ಅವರೇ ಲೋನ್ ಕೊಡಿಸಿ ಮತ್ತೆ ಅದೇ ದುಡ್ಡು ರೊಟೇಟ್ ಮಾಡ್ತಾಯಿದ್ದಾರೆ. ನಂಗೆ ನಿಜವಾಗ್ಲೂ ಈ ಥರ ಎಲ್ಲ ಒಂದು ವಿಚಾರ ನೋಡಿದಾಗ ಈ ಥರನೂ ದುಡ್ಡು ಮಾಡಬೇಕಾ ಒಬ್ಬ ಮನುಷ್ಯ ಬದುಕೋಕ್ಕೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಈ ರೀತಿ ಸುಮಾರು ಕಡೆ ನಡೀತಾ ಇದೆ ಅನಿಸುತ್ತೆ ನನಗೆ. ಅಂಥದ್ದೆಲ್ಲ ಬೇಡ. ದಯವಿಟ್ಟು ನನ್ನ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಜ್ಯೋತಿಷಿ ಅಂತ ಹೇಳಿದ್ರೆ ಕತ್ಲಲ್ಲಿರೋರಿಗೆ ನೀವು ಜ್ಯೋತಿ ತೋರಿಸ್ಬೇಕೇ ಬಿಟ್ಟರೆ, ನೀವು ಕತ್ಲಲ್ಲಿರೋರಿಗೆ ಬಂದು ನೀವು ಇನ್ನೂ ಕತ್ಲಲ್ಲಿ ದೂಡುವಂಥದ್ದು ಯಾವುದೂ ದೇವರು ಒಪ್ಪೋದಿಲ್ಲ. ಸದ್ಯದ ಮಟ್ಟಿಗೆ ಚೆನ್ನಾಗಿ ಅನ್ನಿಸ್ಬಹುದು, ಬಟ್ ಮುಂದಿನ ಪರಿಣಾಮ ಖಂಡಿತ ಪ್ರತಿಯೊಬ್ಬರು ಅನುಭವಿಸ್ಬೇಕಾಗತ್ತೆ. ಅದು ನಮಗೆ ಮಹಾಭಾರತದಲ್ಲೂ ಅದೇ ಬರುತ್ತೆ,
ರಾಮಾಯಣಗಳೆಲ್ಲ ಅದೇ ಬರುತ್ತೆ. ಯಾವುದೇ ಒಂದು ಧರ್ಮ ಗ್ರಂಥಗಳನ್ನ ಓದಾಗಲೂ ನಾನು ಹೇಳಿರೋ ಹಾಗೆ ನಾವು ಅನ್ನ ಬಸವನಂದ ಇರ್ಬೋದು, ಯಾರದೇ ಆಗಲಿ ಒಳ್ಳೆತನವನ್ನು ನೀನು ರೂಢಿಸ್ಕೊ ಅಷ್ಟೇ. ಸಿಂಪಲ್ಲಾಗಿ ಬದುಕಬೇಕು. ಏನೋ ಉದ್ಯಾನವನಕ್ಕೆ ಬಂದಿದ್ದೀವಿ, ಆಟ ಆಡ್ಕೊಂಡು ಅವ್ನು ಫೋನ್ ಮಾಡಿದ ತಕ್ಷಣ ಹೊರಟೋಗ್ಬಿಡ್ಬೇಕು ಅಂದ್ರೆ ಅಷ್ಟೇ. ನೀವು ಹೇಳ್ತಾ ಇರೋದು ನೋಡಿದ್ರೆ ಗುರುಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾರಾಯಣ್ ಗುರುಜಿ ಇದ್ರ ಬಗ್ಗೆ. ಅಂದ್ರೆ ಎಲ್ಲಾರು ಈ ಪ್ರಪಂಚದಲ್ಲಿ ಒಂದು ನಾವೆಲ್ಲ ಬೊಂಬೆ ಇದ್ದಂಗೆ, ಅಷ್ಟೇ ಅಷ್ಟೇ ಭಗವಂತ ಆಡಿಸ್ತಾ ಇರ್ತಾನೆ, ಅಲ್ಲಿವರೆಗೂ ನಮ್ದು ಆಟ. ಅಂದ್ರೂ ಕೂಡ ನೋಡಿ ಸಮಾಜದಲ್ಲಿ ಗುರುಜಿ ಈ ಮನ್ ಶಾಂತಿ ಅನ್ನೋದು ಎಷ್ಟೋ ಜನಕ್ಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ. ಈಗ ದುಡ್ಡೇ ಮುಖ್ಯ ಅಲ್ಲ, ದುಡ್ಡು ಬೇಕು, ಆದ್ರೆ ಎಲ್ಲ ಅದೇ ಅಲ್ವಲ್ಲ. ಆ ಮನ್ ಶಾಂತಿ ನನ್ನ ಎಕ್ಸ್ಪೀರಿಯನ್ಸ್ ನೀವು ಹೇಳಿದಾಗ ಒಂದ್ ದಿವಸ ಸಂಜೆ ಬನ್ನಿ ಅಂತಂದ್ರೆ, ಸಂಜೆ ಬಂದು ಇಲ್ಲಿ ಕುತ್ಕೊಂಡು ಒಂದು ಮೆಡಿಟೇಷನ್ ಮಾಡಿದಾಗ ನಿಜವಲ್ಲೂ ಎಷ್ಟು ಇದಾಯ್ತು ಅಂದ್ರೆ ಆ ಲಿಂಗ ನೋಡಿ ಅಷ್ಟು ಒಂದು ಇದಾಯ್ತು. ಇದು ನರ್ಮದಾ ನದಿಲಿ ಸಿಕ್ಕಿದ್ರಿ ಅಂತ ಹೇಳಿದ್ರಿ, ಗುರುಗಳದ್ದು ನಾವು ನೋಡಿದ್ರಲ್ಲಿ ಫೋಟೋ. ಇಷ್ಟು ಸೆಲೆಬ್ರಿಟೀಸು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಮೈಸೂರು ಮಹಾರಾಜರು, ವಿನಯ್ ಗುರೂಜಿ, ಶಿವಣ್ಣ, ಧ್ರುವ ಸರ್ಜಾ ಅವರು, ಸುಮಾರು ಜನ ಬರ್ತಾರೆ. ಸೊ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅವ್ರಿಗೇನೋ ಒಂದು ಎನರ್ಜಿ ಇದೆ ಅಂತ. ಖಂಡಿತ. ಇಲ್ಲಿ ಆ ಎನರ್ಜಿ ಇರೋದಕ್ಕೆ, ಯಾಕಂದ್ರೆ ನೀವು ಒಂದು ಮಾತು ಹೇಳ್ತೀರಾ, ಇದು ಬರೋ ದಿನಗಳಲ್ಲಿ ವರದ ರಾಜೇಶ್ವರ ಸ್ವಾಮಿ ದೇವಾಲಯ ಬೇರೆ ತರನೇ ಬೆಳೆಯುತ್ತೆ. ನನಗೆ ಹೀಗೂ ಉಂಟೆ ಕಾರ್ಯಕ್ರಮ ಮಾಡ್ತಾರೆ, ಹಾ. ಬಂದು ಅವರು ಒಂದು 10 ನಿಮಿಷ ಶಿವನ ಮುಂದೆ ಕೂರ್ತಾರೆ, ಕೂತು ಧ್ಯಾನವನ್ನು ಮಾಡ್ತಾರೆ. ನಾರಾಯಣ ಸ್ವಾಮಿ ಅವರು ಹಾಂ, ಅವರು ಅಂತಾರೆ, ಗುರುಗಳೇ ಇದು ಮುಂದೊಂದು ದಿನ ವಿಶ್ವಪ್ರಸಿದ್ಧಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಸ್ಥಳದಲ್ಲಿ ನಾನು ನಿಂತಾಗ, ನಾನು ಹೋಗಿ ತಿರುವಣ್ಣಾಮಲೆಯಲ್ಲಿ ಏನು ನಿಂತಾಗ ಏನು ವೈಬ್ರೇಷನ್ ಸಿಗುತ್ತೆ, ಆ ವೈಬ್ರೇಷನ್ ಇಲ್ಲಿ ಶಿವನ ಮುಂದೆ ಸಿಗ್ತಾ ಇದೆ ಅಂತಾರೆ. ಅದೇ ರೀತಿ ಇಸ್ರೋಯಿಂದ ಒಬ್ಬರು ವಿಜ್ಞಾನಿಗಳು ಬರ್ತಾರೆ, ಅವ್ರು ಬಂದು ವಿಜ್ಞಾನಿಗಳು ದೇವರನ್ನ ನಂಬೋಕ್ಕೆ ಅಪರೂಪ ಅಂಥವ್ರು ಬರ್ತಾರೆ. ಗುರುಗಳೇ ನಾವು ಏನೇ ಒಂದು ರಾಕೆಟ್ ಲಾಂಚ್ ಮಾಡೋಕ್ಕೆ ಮುಂಚೆ ತಿರುಪತಿಗೆ ಹೋಗ್ತೀವಿ, ತಿರುಪತಿಲಿ ನಾವು ನಿಂತಾಗ ಪೂಜೆ ಮಾಡ್ಸ್ಕೊಂಡ್ಬರ್ತೀವಿ. ನಮಗೆ ಆವತ್ತಿನ ದಿನ ಅಲ್ಲಿ ಏನು ವೈಬ್ರೇಷನ್ ಬರುತ್ತೆ, ಆ ವೈಬ್ರೇಷನ್ ಇಲ್ಲಿ ಬರ್ತಾ ಇದೆ. ಅವರು ಅದೇ ಅಂತಾರೆ, ಮುಂದೊಂದು ದಿನ ಈ ಕ್ಷೇತ್ರಕ್ಕೆ ಬರುವಂಥ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ನೀವೇ ಹೇಳ್ತೀರ ಅವತ್ತು ಅಂತ ಹೇಳ್ತಾರೆ. ನಿಜಕ್ಕೂ ಇವೆಲ್ಲ ಆಶ್ಚರ್ಯ ಆಗುತ್ತೆ. ಇದು ಯಾವುದೋ ಒಂದು ಪೂರ್ವಜನ್ಮದ ಒಂದು ಸುಕೃತ ಅನಿಸುತ್ತೆ. ಯಾಕಂತೇಳಿದ್ರೆ ಎಲ್ಲೋ ಒಂದು ಗಾರೆ ಕೆಲಸ ಮಾಡುವಂಥ ಮನೇಲಿ ಹುಟ್ಟಿ ಆಟೋ ಡ್ರೈವರ್ ಮಾಡಿಕೊಂಡು ಹುಡುಗ ಕೆಲಸ ಕಾರ್ಯಗಳಿಲ್ಲದೆ ಅಳ್ಕೊಂಡಿದ್ದಂಥ ಒಂದು ಸನ್ನಿವೇಶಗಳ ದಿನಗಳು ಅವೆಲ್ಲ ನೆನೆಸ್ಕೊಂಡಾಗ ಇವತ್ತು ನಿಜಕ್ಕೂ ನಾವು ಆ ಥರ ಎಲ್ಲ ಇದ್ದು ಇವತ್ತೊಂದು ಶಿವ ಅವನ ಸೇವೆಗೆ ಈ ಒಂದು ದೇಹವನ್ನು, ಈ ಒಂದು ಆತ್ಮವನ್ನು ಆಯ್ಕೆ ಮಾಡ್ಕೊಂಡ ಅಂತ ಹೇಳಿದ್ರೆ ನಿಜಕ್ಕೂ ಅವನಿಗೆ ನಾನು ಖಂಡಿತ ಚಿರಋಣಿಯಾಗಿರ್ತೀನಿ. ನೋಡಿ, ಅದ್ಭುತವಾಗಿ ಹೇಳಿರಿ. ನಮಗೆ ಒಂಥರ ಕೇಳ್ತಾ ಇದ್ರೆ ಒಂಥರ ಮೈಯೆಲ್ಲ ರೋಮ ಚೆನ್ನಾಗತ್ತೆ. ನಾನು ಸಮಾಜಕ್ಕೆ ಒಂದು ಆತ್ಮ, ಅಷ್ಟೇ ಒಂದು ಸೇವೆ ಮಾಡಕ್ ಬಂದಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಗುರುಜಿ. ನನ್ಗೆ ಇದೆಲ್ಲ ಕೇಳ್ತಾ ಇದ್ರೆ ನೋಡಿ, ನೀವು ನಮ್ಮ ಹೀಗೂ ಉಂಟೆ ನಾರಾಯಣ ಸ್ವಾಮಿ ಹೇಳಿದ್ರಿ ನೀವು, ಅಷ್ಟೂ ದೇವಾಲಯಗಳು ಸುತ್ತಿದ್ದಾರೆ, ಅಷ್ಟೂ ದೇವಸ್ಥಾನಗಳು, ಎಂತೆಂತ ಕ್ಷೇತ್ರಗಳೆಲ್ಲ ಹೋಗ್ತಾ ಇರ್ತಾರೆ ಅವರು. ಅವ್ರು ಇಲ್ಲಿ ಬಂದು ಇಲ್ಲಿ ಏನೋ ಒಂದು ನನಗೆ ಜ್ಯೋತಿರ್ಲಿಂಗದಲ್ಲಿ ಇದ್ದಂಗೆ ವೈಬ್ರೇಷನ್ ಇದೆ, ಇಲ್ಲಿ ತಿರುವಣ್ಣಾಮಲೆ ಇದ್ದಂಗೆ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಇದು ಆಶ್ಚರ್ಯ ಪಡೋ. ಅವರು ಅಷ್ಟೇ ಅಮ್ಮನ ಗದ್ದಿಗೆ ನೋಡ್ಬಿಟ್ಟು ತುಂಬಾ ಆಶ್ಚರ್ಯ ಪಡ್ತಾರೆ. ಈಗ ನಾನೊಬ್ಬ ಬಂದಿದ್ದನ್ನು ಹೇಳ್ತಾ ಇದ್ದೀನಿ, ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಅದಕ್ಕೆ ಇವನು ಹೇಳ್ತಾ ಇದ್ದಾನೆ ಅಂತಲ್ಲ. ನಾರಾಯಣ್ ಗುರೂಜಿ, ನಮ್ಮ ಹೀಗುಂಟೆ ನಾರಾಯಣ ಸ್ವಾಮಿ ಅವರು ಇಷ್ಟು ದೇವಸ್ಥಾನಗಳು ಸುತ್ತಿ ಇದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಇಲ್ಲಿ ತುಂಬಾ ಏನೋ ಒಂದು ಎನರ್ಜಿ ಇದೆ. ಖಂಡಿತ. ಅವರು ಸಾವಿರಾರು ದೇವಸ್ಥಾನ ಸುತ್ತಾಡಿದ್ದಾರೆ ಅವರು. ನಿಜಕ್ಕೂ ಅವೆಲ್ಲ ನನಗೆ ಅವ್ರದ್ದೆಲ್ಲ ಒಂದು ಬ್ಲೆಸ್ಸಿಂಗ್ಸು, ಇಲ್ಲಿ ಬರೋವಂಥ ಭಕ್ತರ ಒಂದು ಹಾರೈಕೆ, ಶಿವನ ಒಂದು ಆಶೀರ್ವಾದ, ಇವೆಲ್ಲ ಈ ಒಂದು ಕ್ಷೇತ್ರ ಮುಂದೊಂದು ದಿನ ನನಗೂ ಅನ್ನಿಸ್ತಾ ಇದೆ ಎಲ್ಲೋ ಒಂದು ವಿಶ್ವಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಆಗುತ್ತೆ. ಮತ್ತು ವಿನಯ್ ಗುರೂಜಿಯವರು ಅಂತಾರೆ, ಪ್ರತಿ ತಾಯಿ ಮತ್ತು ಮಕ್ಕಳು ದರ್ಶನ ಮಾಡುವಂಥ ಕ್ಷೇತ್ರ ಯಾವುದೇ ಇದ್ದರೆ ವರದರಾಜೇಶ್ವರ ಸ್ವಾಮಿ ಕ್ಷೇತ್ರ. ತಾಯಿ ಮಕ್ಕಳು ಸಮೇತ ಬಂದು ಇಲ್ಲಿ ದರ್ಶನ ಮಾಡಿ. ಇದು ಮಾತೃಭೂತೇಶ್ವರ ಅಂತ ನೀವು ಹೆಸರನ್ನ ಇಡಿ ಅಂತ ಹೇಳ್ತಾರೆ ವಿನಯ್ ಗುರೂಜಿಯವರು. ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕೆ ಗುರೂಜಿ ಅಂತೀನಿ, ನೋಡಿ ಹಿಂದೆ ನಿಮ್ಮ ತಾಯಿ ಇದ್ದಾರೆ, ತಾಯಿ ಮುಂದೆ ಶಿವನ್ನ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಾ, ಅದರಿಂದ ಮಾತೃಭೂತೇಶ್ವರ, ಎಲ್ಲ ಭೂತಕ್ಕೂ ಈಶ್ವರ ಆಗಿರೋ ಅಂತ ಹೇಳಿದ್ರೆ ಭಗವಂತ ಶಿವ, ಅವನೇ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಾ. ಇದು ನಿಜಕ್ಕೂ ಒಂದು ಅದ್ಭುತವಾದ ಕ್ಷೇತ್ರ ಅಂತಾರೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಅಷ್ಟೇ ಸಂತೋಷನೂ ಆಗುತ್ತೆ. ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಸೇವೆ ಮಾಡೋಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡವನೇ ಅಷ್ಟೇ. ಯಾವ ದಿನಗಳಲ್ಲಿ ವಿಶೇಷವಾಗಿ ಸೋಮವಾರ ಮತ್ತೆ ಪೂಜೆ ಪ್ರತಿನಿತ್ಯ ಪೂಜೆ ನಡೀತಾ ಇರುತ್ತೆ. ರುದ್ರಾಭಿಷೇಕ ಮಾಡಿಸೋವಂಥ ಸಂಖ್ಯೆ ಹೆಚ್ಚಿರ್ತಾರೆ ಈ ಸ್ಥಳಕ್ಕೆ. ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ನೀವು ನೋಡಿರ್ಬೋದು, 106 ಕಾರುಗಳು ಬರ್ತವೆ, ಎಲ್ಲೋ ದೂರದಿಂದೆಲ್ಲ ಬರ್ತಾರೆ. ಎಷ್ಟೋ ಜನ ಆನ್ಲೈನಲ್ಲಿ ನೀವು ಹೋಮ ಮಾಡಿಸಿ ಅಂತ ಹೇಳ್ತಾರೆ. ಈ ರೀತಿ ಯಾಕಂತ ಹೇಳಿದ್ರೆ ಹಲವಾರು ಜನ ಇದೇ ಹೋಮ ಯಾವುದೋ ಒಂದು ದೇವಸ್ಥಾನಕ್ಕೆ ಕೇಳಿದ್ರಂತೆ 15,000 ಹೇಳಿದ್ರೆ, ಅಂದರೆ ಸಾಮೂಹಿಕವಾಗಿ 15,000. ಮತ್ತು ಇನ್ನೊಂದು ವಿಶೇಷ ನಮ್ಮ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ,
ನೀವೆಲ್ಲಾದ್ರೂ ಹೋಮ ಮಾಡಿಸೋದಾದ್ರೆ ನಿಮ್ಮನ್ನೆಲ್ಲೋ ಒಂದು ಕಡೆ ಕೂರಿಸಿ ನಿಮ್ಮ ಕೈಯಿಂದ ಮೆಣಸಿನ್ಕಾಯಿನ ತೊಗೊಂಡು ಒಂದು ಬುಟ್ಟಿಗೆ ಹಾಕಿಸ್ಕೊಂಡು ಅವ್ರು ತೊಗೊಂಡೋಗಿ ಹೋಮಕ್ಕೆ ಹಾಕ್ತಾರೆ. ಇಲ್ಲಿ ಆ ಇಲ್ಲಿ ಥರ ನಾವೇ ನಮ್ಮ ಕೈಯಾರೆ ಮಾಡುವಂಥದ್ದು. ನಮ್ಮ ಕೈಯಾರೆ ನಮಗೆ ದೃಷ್ಟಿ ತೆಗೆದು ನಾವೇ ಹಾಕೋದ್ರಿಂದ ಎಂಥ ಕೆಟ್ಟ ವೈಬ್ರೇಷನ್ಸ್ ಇದ್ರೂ ಖಂಡಿತ ಪರಿಹಾರ ಆಗುತ್ತೆ. ಇಲ್ಲಿ ಬರುವಂಥ ಭಕ್ತರ ಒಂದು ಆ ಅನುಭವದ ಮಾತುಗಳು ಕೇಳಿದ್ರೆ ನಿಜಕ್ಕೂ ನನಗೂ ರೋಮಾಂಚನ ಆಗುತ್ತೆ. ಒಂದು ಸಾರಿ ಏನಾಗುತ್ತೆ, ಒಂದು ಹೆಣ್ಮಗುನ ಆಕೆಗೆ ಮೈ ಎದೆ ಭಾಗ ಕಾಲು ಭಾಗ ಎಲ್ಲ ಈ ಸೈಜ್ ಊದ್ಕೊಬಿಟ್ಟಿರುತ್ತೆ ಕಿವಿ ಕಟ್ಕೊಂಡು. ಹಾಂ ಹಾಂ ಆ ಡಾಕ್ಟ್ರು ಬದುಕೋದಿಲ್ಲ ಅಂತ ಹೇಳ್ತಾರೆ. ಅವರ ಅತ್ತೆ ಮತ್ತು ಗಂಡ ಹಾಂ ಇಬ್ಬರು ಆ ಹುಡುಗಿನ ಹೊತ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ. ಒಳಗೆ. ಹೊತ್ಕೊಂಡ್ಬಂದು ಅಲ್ಲಿ ಹೋಮಕ್ಕೆ ಕೂರಿಸ್ತಾರೆ. ಹಾಂ ಮಾರನೇ ದಿನ ಎದ್ದು ಆ ಹುಡುಗಿ ನಡೀತಾಳೆ. ಒಂದೇ ರಾತ್ರಿ ಪವಾಡ, ಕಾಲು ಊತೆಲ್ಲ ಕಮ್ಮಿ ಆಗೋಗುತ್ತೆ. ಆ ಹುಡುಗಿ ಎದ್ದು ನಡೀತಾರೆ. ಈಗಲೂ ಅವ್ರು ಪ್ರತಿ ಅಮಾವಾಸ್ಯೆ ಟೈಮಲ್ಲಿ ಬರ್ತಾರೆ. ಬಂದು ಅವರಷ್ಟು ಸಂತೋಷವಾಗಿದ್ದಾರೆ. ಈ ರೀತಿ ಸಾವಿರಾರು ಉದಾಹರಣೆಗಳು ಈ ದೇವಸ್ಥಾನದಲ್ಲಿದೆ. ಒಬ್ಬರು ಕನ್ಯೆ ಕಾಣಿಸೋದಿಲ್ಲ, ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್ ಎಲ್ಲ ಮಾಡಿಸಿದ್ರು ಏನೂ ಆಗೋದಿರೋಲ್ಲ. ಹಾಂ ಅವ್ರು ಬಂದು ಹೋಮ ಕೂತ್ಕೊತಾರೆ, ಒಂದು 3 ಹೋಮ ಮಾಡಿಸ್ತಾರೆ. ಹಾಂ ಅವ್ರ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಓಯ್. ಅದು ಅಲ್ಲ, ಇದು ಸಮಾಜಕ್ಕೆ ಜನರಿಗೆ ಎಲ್ರಿಗೂ ಒಳ್ಳೇದಾಗುವಂಥ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ. ನಾನು ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ, ಬಟ್ ಖುಷಿಯಾಗತ್ತೆ. ಯಾಕಂದರೆ ಸಿಂಪ್ಲಿಸಿಟಿ ಅನ್ನೋದು ನಾವು ನಮ್ಮ ಮಾತಲ್ಲಿ ರೂಢಿಸ್ಕೋಬೇಕು. ತುಂಬ ಕಷ್ಟ ಫಸ್ಟ್ ಇರುತ್ತೆ. ಡೇನೆ ನನಗೆ ಗುರೂಜಿ ಎಲ್ಲಿದ್ದಾರೆ ಅಂದಾಗ ಅಲ್ಲಿ ನೋಡಿ ಎಲ್ಲಿದ್ದಾರೆ. ನಾನು ವೈಟ್ ಪಂಚೆ ಒಂದು ಸಿಂಪಲ್ ಆಗಿ ಕೂತ್ಕೊಂಡಿರ್ತೀರಾ. ಎಸ್ ಗುರೂಜಿನೇ, ತುಂಬ ಖುಷಿ ಆಯಿತು. ನಮ್ಮ ಅಶ್ವವೇಗ ಚಾನೆಲ್ ಕಡೆಯಿಂದ ನಿಮ್ಮದು ಇಂಟರ್ವ್ಯೂ ಮಾಡಿ ನಿಮ್ಮ ಬಗ್ಗೆ ಮಾತಾಡಿಕೊಂಡು ದೇವಸ್ಥಾನ ಬಗ್ಗೆ, ವರದ ರಾಜೇಶ್ವರ ಸ್ವಾಮಿ ದೇವಾಲಯ ಖಂಡಿತ ಎಲ್ಲರೂ ನೀವು ಬರಲೇಬೇಕು. ಖಂಡಿತ ಇಲ್ಲಿ ಒಂದು ಒಳ್ಳೆ ಪವರ್ ವೈಬ್ರೇಷನ್ನು ಸ್ವತಃ ನಾನೊಬ್ಬನೇ ಇಲ್ಲ, ಸಾಕಷ್ಟು ಜನರು ಇದ್ರ ಬಗ್ಗೆ ಹೇಳಿದ್ದಾರೆ. ಈ ವಿಚಾರ ಇವತ್ತು ನಾರಾಯಣ್ ಗುರೂಜಿ ತಿಳಿಸ್ಕೊಟ್ಟಿದ್ದೀರಾ, ತುಂಬ ಖುಷಿ ಆಗ್ತದೆ. ನಮ್ಮ ಚಾನೆಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಅಶ್ವವೇಗ ಚಾನಲ್ಲು, ಅಶ್ವವೇಗ ಅಂತ ಹೇಳಿದ್ರೆ ಗೊತ್ತು ಆ ರೇಸಲ್ಲಿ ಹೆಂಗೆ ಮುಂದುವರಿಯುತ್ತೆ ಅಂತ. ನನ್ನ ಪ್ರಕಾರ ಇನ್ನೊಂದು 2 ರಿಂದ 2.5 ವರ್ಷ ಕಳೆಯುವಷ್ಟರಲ್ಲಿ ವೇಗವಾಗಿ ಈ ಒಂದು ಕನ್ನಡ ಮಾಧ್ಯಮದ ರಂಗದಲ್ಲಿ ಮುನ್ನುಗ್ಲಿ ನಂಬರ್ 1 ಚಾನಲ್ ಆಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅಶ್ವವೇಗ ಚಾನಲ್ಗೆ ಶಿವನ ವತಿಯಿಂದ ನನ್ನ ಹಾರೈಕೆ ತಿಳಿಸ್ತೀನಿ. ಎಸ್, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ವಿಶೇಷ ನಮ್ಮ ನಾರಾಯಣ ಗುರೂಜಿ ಜೊತೆಯಲ್ಲಿ ಕುತ್ಕೊಂಡು ಮಾತಾಡಿದಂಥ ಒಂದು ಸಂದರ್ಶನ. ವರದ ರಾಜೇಶ್ವರ ಸ್ವಾಮಿ ದೇವಾಲಯ ಬಿಡದಿ ಹತ್ರ ಇದೆ. ನೀವೆಲ್ಲರೂ ಕೂಡ ಬನ್ನಿ. ಹಾಗೆ ಸಮಸ್ತ ಕರ್ನಾಟಕ ಜನರಿಗೆ ದಸರಾ ಹಬ್ಬದ, ನವರಾತ್ರಿ ಹಬ್ಬದ ಶುಭಾಶಯಗಳು.